ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಈ 17ನೇ ಅಧ್ಯಾಯವನ್ನು ನೋಡ್ತಾ ಹೋಗೋಣ. 7th ಕ್ಲಾಸಲ್ಲಿ ಬರುತ್ತಲ್ಲ ಸೆಕೆಂಡ್ ಭಾಗದಲ್ಲಿ, ಅಲ್ಲಿ 17ನೇ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ. ಈ ಅಧ್ಯಾಯದಲ್ಲಿ ಸ್ವಾತಂತ್ರ್ಯ ಚಳುವಳಿ ಬಗ್ಗೆ ನೋಡ್ತಾ ಹೋಗೋಣ. ಈ ಸ್ವಾತಂತ್ರ್ಯ ಚಳುವಳಿ ಎಲ್ಲಿಂದ ಎಲ್ಲಿವರೆಗೂ ಆಗುತ್ತೆ ಅಂದರೆ 1885ರಿಂದ 1919ರವರೆಗೂ, ಅಂದರೆ ಇದೇನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತಲ್ಲ 1919, ಅಲ್ಲಿವರೆಗೂ ಸಹ ಈ ಸ್ವಾತಂತ್ರ್ಯ ಚಳುವಳಿ ನಡೀತಾ ಇರ್ತವೆ. ಓಕೆ, ಸ್ವಾತಂತ್ರ್ಯ ಚಳುವಳಿ ಬಗ್ಗೆ ನೋಡೋಣ. ಆ್ಯಂಡ್ ಗುಡ್ ಆಫ್ಟರ್ನೂನ್ ಎವ್ರಿ ಒನ್. ಪಾಠದ ಪರಿಚಯವನ್ನು ಒಂದಿಷ್ಟು ನೋಡ್ತಾ ಹೋಗೋಣ. ಬ್ರಿಟಿಷರ ಶೋಷಣಾತ್ಮಕ ನೀತಿಗಳಿಂದಾಗಿ 19ನೇ ಶತಮಾನದ ಉತ್ತರಾರ್ಧದಲ್ಲಿ ರಾಷ್ಟ್ರೀಯತೆ ಚಿಗುರೊಡೆಯಿತು. ಈ ಬ್ರಿಟಿಷರ ಶೋಷಣೆಯಿಂದ ಅಂದರೆ ಬ್ರಿಟಿಷರು ಜನರಿಗೆ ತುಂಬಾ ಶೋಷಣೆ ಮಾಡ್ತಾ ಇರ್ತಾರೆ, ಜನರ ಮೇಲೆ ತುಂಬಾ ದೌರ್ಜನ್ಯ ಮಾಡ್ತಾ ಇರ್ತಾರಲ್ಲ. ಆವಾಗ ಈ 19ನೇ ಶತಮಾನದ ಉತ್ತರಾರ್ಧ ಅಂದ್ರೇನು, 19ನೇ ಶತಮಾನದ ಕೊನೆ ಭಾಗದಲ್ಲಿ, ಪೂರ್ವಾರ್ಧ ಅಂತ ಬಂದರೆ ಫಸ್ಟ್ ಇದೇನು 19ನೇ ಶತಮಾನ ಸ್ಟಾರ್ಟ್ ಆಗುತ್ತಲ್ಲ ಆ ಸ್ಟಾರ್ಟಿಂಗ್ ಭಾಗವನ್ನು ಪೂರ್ವಾರ್ಧ ಅಂತ ಕರೀತಾರೆ, ಎಂಡಿಂಗ್ ಭಾಗವನ್ನು ಉತ್ತರಾರ್ಧ ಅಂತ ಕರೀತಾರೆ. ಈ 19ನೇ ಶತಮಾನದ ಉತ್ತರಾರ್ಧದಲ್ಲಿ ಏನಾಗುತ್ತೆ, ರಾಷ್ಟ್ರೀಯತೆಯ ಚಳುವಳಿಗಳು ಚಿಗುರೊಡಿತವೆ. ಇಂಗ್ಲಿಷ್ ಶಿಕ್ಷಣ ಪಡೆದ ಹೊಸ ವಿದ್ಯಾವಂತ ವರ್ಗವು ಬ್ರಿಟಿಷ್ ಆಳ್ವಿಕೆಯ ನಿಜವಾದ ಉದ್ದೇಶವನ್ನು ಅರ್ಥ ಮಾಡಿಕೊಂಡಿತು. ಬ್ರಿಟಿಷರು ಏನು ಮಾಡಿರ್ತಾರೆ, ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದಿರ್ತಾರೆ. ಅವ್ರ ಉದ್ದೇಶ ಏನಾಗಿರುತ್ತೆ, ತಮ್ಮ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಳವರ್ಗದ ಭಾರತೀಯ ನೌಕರರು ಬೇಕಾಗಿತ್ತು. ಬಟ್ ಇವ್ರು ಮಾಡಿರ್ತಕ್ಕಂಥ ಈ ಒಳ್ಳೆ ಕೆಲಸದಿಂದ ಏನಾಗುತ್ತೆ, ಹಲವಾರು ಜನ ವಿದ್ಯಾವಂತ ವರ್ಗ ಏನು ಮಾಡುತ್ತೆ, ಇವರು ನಿಜವಾದ ಉದ್ದೇಶವನ್ನು ಅರ್ಥ ಮಾಡ್ಕೊತಾರೆ. ರೈತಾಪಿಗಳು, ಆದಿವಾಸಿಗಳು ಮತ್ತಿತರ ವರ್ಗಗಳು ಸಹ ಬ್ರಿಟಿಷರಿಂದ ತೀವ್ರ ಸಂಕಷ್ಟಕ್ಕೊಳಗಾಗಿದ್ದು ಬ್ರಿಟಿಷರ ವಿರುದ್ಧ ತೀವ್ರ ಪ್ರತಿಭಟನೆಗಾಗಿ ಮಿಡಿಯುತ್ತಿದ್ದವು. ಈ ವಿದ್ಯಾವಂತ ವರ್ಗ ಇದೇನು ಅರ್ಥ ಮಾಡ್ಕೊಳ್ಳುತ್ತಲ್ಲ, ಅವರು ಆಮೇಲೆ ರೈತಾಪಿ ವರ್ಗದವ್ರ ಮೇಲೆ ಕೆಲವೊಂದಿಷ್ಟು ತೆರಿಗೆಗಳು ತಗೊಂಡು ಬರ್ತಾರಲ್ಲ, ಅವರಿಗೆ ಭಾರವಾಗಿರ್ತಕ್ಕಂಥ ತೆರಿಗೆಗಳು ತಗೊಂಡು ಬರ್ತಾರೆ. ಅವರು ತೆರಿಗೆಗಳು ಕಟ್ಟಕ್ಕಾಗದೇ ಇರುವಂಥ ಸಮಯದಲ್ಲಿ ತುಂಬಾ ಕಠಿಣ ಪರಿಸ್ಥಿತಿ ಅಂದರೆ ಕ್ರೂರತನದಿಂದ ಅವರಿಂದ ಏನಾಗುತ್ತೆ, ಈ ಕಂದಾಯವನ್ನು ವಸೂಲಿ ಮಾಡ್ತಾ ಇರ್ತಾರೆ ಬ್ರಿಟಿಷರು. ಹಾಗಾಗಿ ರೈತಾಪಿಗಳು ಸಹ ಅವ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಆಮೇಲೆ ಆದಿವಾಸಿಗಳು ಮತ್ತಿತರ ವರ್ಗದವರು ಎಲ್ಲರೂ ಸಹ ಏನಾಗಿರುತ್ತೆ, ಈ ಬ್ರಿಟಿಷರಿಂದ ತೀವ್ರ ಸಂಕಷ್ಟಕ್ಕೆ ಒಳಗಾಗಿರ್ತಾರೆ. ಈ ಬ್ರಿಟಿಷರ ವಿರುದ್ಧ ತೀವ್ರ ಪ್ರತಿಭಟನೆ ಮಾಡಬೇಕು ಅಂತ ಇವರೆಲ್ಲರೂ ಸಹ ಕಾಯ್ತಾ ಇರ್ತಾರೆ. ಒಂದು ಒಳ್ಳೆ ಟೈಮ್ ಬರೋದಕ್ಕೆ ಕಾಯ್ತಾ ಇರ್ತಾರೆ. ಈ ಒಂದು ವಿದ್ಯಾವಂತ ವರ್ಗದವರು ಇವರೆಲ್ಲರೂ ಸೇರಿ ಏನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ತೀವ್ರ ಪ್ರತಿಭಟನೆಯನ್ನು ಮಾಡ್ತಾರೆ. ಈ ಅಧ್ಯಾಯದಲ್ಲಿ ಭಾರತೀಯ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾದ ಪ್ರಮುಖ ಅಂಶಗಳು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆ ಮತ್ತು ರಾಷ್ಟ್ರೀಯ ಚಳುವಳಿಯಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಪಾತ್ರ ಇವೇ ಮೊದಲಾದ ಸಂಗತಿಗಳನ್ನು ನಿರೂಪಿಸಲಾಗಿದೆ. ಅಂದರೆ ಇವುಗಳೆಲ್ಲರ ಬಗ್ಗೆ ಈ ಎಲ್ಲ ಇನ್ಫಾರ್ಮೇಷನ್ನು ಈ ಪಾಠದಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಇದರ ಅರ್ಥ. ಓಕೆ, ಈ ಮಂದಗಾಮಿಗಳು ತೀವ್ರಗಾಮಿಗಳು ಹೇಗೆ ಡಿವೈಡ್ ಆಗ್ತಾರೆ, ಆಮೇಲೆ ಈ ಕಾಂಗ್ರೆಸ್ ಯಾವ ರೀತಿಯಾಗಿ ಸ್ಥಾಪನೆ ಆಗುತ್ತೆ ಅನ್ನೋದನ್ನು ನೋಡೋಣ. ನೋಡಿ, ತುಂಬಾ ಚೆನ್ನಾಗಿದೆ. ಪಾಠ ಚೆನ್ನಾಗಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ನೀವು ಕಂಪಲ್ಸರಿ ಈ ಪಾಠದ ಪರಿಚಯವನ್ನು ನೋಡ್ಕೊಳ್ಳೇಬೇಕು. ಯಾಕಂದರೆ ಈ ಪಾಠದಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ ಅನ್ನೋದು ಇಲ್ಲಿ ಹಿಂಟ್ ಕೊಟ್ಟಿರ್ತಾರೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ಲ, ಈ ಥರ ಕೊಟ್ಟಿರ್ತಾರೆ. ಆವಾಗ ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಆ ಪಾಠ ಓದೋದಕ್ಕೆ. ಓಕೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ಪಾಠ, ಹಾಗೆ ಇಂಪಾರ್ಟೆಂಟ್ ಕೂಡ ಆಗಿದೆ. ಸೊ ದಯವಿಟ್ಟು ಚೆನ್ನಾಗಿ ನೋಡಿ. ಗಾಂಧೀಜಿಯವರ ರಾಜಕೀಯ ಆರ್ಥಿಕ ಚಿಂತನೆಗಳು ಜಗತ್ತಿನಾದ್ಯಂತ ಮನ್ನಣೆ ಪಡೆದಿವೆ. ಗಾಂಧೀಜಿಯವರ ಚಿಂತನೆಗಳೇನು, ಜಗತ್ತಿನಾದ್ಯಂತ ಇವರ ಚಿಂತನೆಗಳನ್ನು ಗೌರವಿಸ್ತಾರೆ. ಅವರ ನೇತೃತ್ವದ ರಾಜಕೀಯ ಹೋರಾಟದ ಈ ಕಾಲಾವಧಿಯನ್ನು ಗಾಂಧಿ ಯುಗ ಅಂತ ಕರೀತಾರೆ. ಗಾಂಧೀಜಿಯವರು ನೇತೃತ್ವ ವಹಿಸಿಕೊಂಡು ಕೆಲವೊಂದಿಷ್ಟು ಹೋರಾಟಗಳನ್ನು ಮಾಡ್ತಾರೆ. ಆ ಹೋರಾಟವಾದ ಕಾಲಾವಧಿಯನ್ನು ಗಾಂಧಿ ಯುಗ ಅಂತ ಕರೀತಾರೆ. ಎಲ್ಲಿಂದ ಎಲ್ಲಿವರೆಗೆ ಅಂದರೆ 1919ರಿಂದ 1947ರವರೆಗೆ ಅವರು ಹೋರಾಟವನ್ನು ಮಾಡ್ತಾರಲ್ಲ, ಈ ಕಾಲವನ್ನು ಗಾಂಧಿ ಯುಗ ಅಂತ ಕರೀತಾರೆ. ಈ ಅಧ್ಯಾಯದಲ್ಲಿ 1919ರಿಂದ 1947ರ ಕಾಲಾವಧಿಯ ಸ್ವಾತಂತ್ರ್ಯ ಚಳುವಳಿಯನ್ನು ಪರಿಚಯಿಸಲಾಗಿದೆ. ಅಂದರೆ ಈ ಪಾಠದಲ್ಲಿ ಈ ಸ್ವಾತಂತ್ರ್ಯ ಚಳುವಳಿ ಇನ್ಫಾರ್ಮೇಷನ್ ಸಹ ಇಲ್ಲಿ ಕೊಟ್ಟಿದ್ದಾರೆ.
ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮಹಿಳೆಯರು ಅತ್ಯಂತ ಕ್ರಿಯಾಶೀಲರಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಲ್ಲದೆ ಸ್ವಾತಂತ್ರ್ಯದಲ್ಲಿ ತಮಗೂ ಪಾಲಿದೆ ಎಂಬುದನ್ನು ತೋರಿಸಿಕೊಟ್ಟರು. ನೋಡಿ, ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಮನೆಯಿಂದ ಹೊರಗಡೆನೆ ಬರಬಾರ್ದು ಅನ್ನೋ ಒಂದು ಕಟ್ಟಾಜ್ಞೆ ಇರುತ್ತೆ. ಅಂತಹ ಪರಿಸ್ಥಿತಿಯಲ್ಲೂ ಸಹ ಈ ಹೆಣ್ಮಕ್ಳು ಏನು ಮಾಡ್ತಾರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡು ಸ್ವಾತಂತ್ರ್ಯದಲ್ಲಿ ತಮಗೂ ಸಹ ಪಾಲಿದೆ ಅನ್ನೋದನ್ನ ತೋರಿಸಿಕೊಡ್ತಾರೆ. ಅಂತಹ ಧೀರ ಮಹಿಳೆಯರು ಸಹ ಅಂದರೆ ಈ ಥರ ಕೇಳ್ತಾರೆ, ಈ ಸಂವಿಧಾನ ರಚನೆ ಮಾಡೋ ಟೈಮಲ್ಲಿ ಎಷ್ಟು ಜನ ಮಹಿಳೆಯರು ಭಾಗವಹಿಸಿದ್ರು, ಆಮೇಲೆ ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಎಷ್ಟು ಜನ ಮಹಿಳೆಯರು ಭಾಗವಹಿಸಿದ್ರು, ಯಾರ್ಯಾರು ಭಾಗವಹಿಸಿದ್ರು, ಈ ಥರ ಹಿಂದೆ ಸಾಕಷ್ಟು ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ತಮಗೂ ಸಹ ಪಾಲಿದೆ ಅಂತ ಹೆಣ್ಮಕ್ಳು ತೋರಿಸ್ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಮಹಿಳೆಯರ ಪಾತ್ರವೂ ಸಹ ಅನನ್ಯವಾದದ್ದು. ಕರ್ನಾಟಕದ ಮಹಿಳೆಯರು ಸಹ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಯಾರ್ಯಾರು ಯಾವ ರೀತಿಯಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡಿದ್ದಾರೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನ್ನೋದನ್ನು ನೋಡ್ತಾ ಹೋಗೋಣ. ಪಾಠದಲ್ಲಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಓಕೆ, ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ರಾಷ್ಟ್ರೀಯತೆಯ ಬೆಳವಣಿಗೆ. ರಾಷ್ಟ್ರೀಯತೆ ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತು ಅಂತಂದರೆ, ನಮ್ಮ ಭಾರತ ಬಹುಮುಖಿ ಅಥವಾ ವೈವಿಧ್ಯಮಯ ಸಂಸ್ಕೃತಿಗಳನ್ನು ಹೊಂದಿರುವ ದೇಶವಾಗಿದೆ. ನಮ್ಮ ದೇಶದಲ್ಲಿ ವೈವಿಧ್ಯಮಯವಾದ ಸಂಸ್ಕೃತಿಗಳಿಂದ ಕೂಡಿದೆ. ಆದ್ದರಿಂದ ನಮ್ಮ ದೇಶವನ್ನು ವೈವಿಧ್ಯಮಯ ದೇಶ ಅಂತಲೂ ಕರೀತಾರೆ. ನಮಗೆ ಸುದೀರ್ಘ ಸಾಂಸ್ಕೃತಿಕ ಮತ್ತು ಚಾರಿತ್ರಿಕ ಪರಂಪರೆ ಇದೆ. ಅಂದರೆ ಸುದೀರ್ಘ ತುಂಬಾನೇ ಶತಮಾನಗಳಿಂದ ನಮ್ಮ ಸಂಸ್ಕೃತಿ ವೈಚಾರಿಕ ಪರಂಪರೆ ಇದೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಇವು 19ನೇ ಶತಮಾನದ ಉತ್ತರಾರ್ಧದಲ್ಲಿ, ಆಗಲೇ ಹೇಳಿದ್ನಲ್ಲ ಉತ್ತರಾರ್ಧದಲ್ಲಿ ಅಂದರೆ 19ನೇ ಶತಮಾನದ ಕೊನೆ ಭಾಗದಲ್ಲಿ, ಉತ್ತರಾರ್ಧದಲ್ಲಿ ಏನಾಗುತ್ತೆ, ರಾಷ್ಟ್ರೀಯತೆಯ ಬೆಳವಣಿಗೆಗೆ ಒಂದು ತಾತ್ವಿಕ ಬುನಾದಿಯನ್ನು ಹಾಕಿಕೊಟ್ಟಿತು. ತಾತ್ವಿಕ ಬುನಾದಿಯನ್ನು ಹಾಕಿಕೊಡುತ್ತೆ. ಈ 19ನೇ ಶತಮಾನದಲ್ಲಿ ಏನು ರಾಷ್ಟ್ರೀಯತೆ ಬೆಳವಣಿಗೆ ಆಗುತ್ತಲ್ಲ ಅದು. ರಾಷ್ಟ್ರೀಯತೆ ಎಂದರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದ ಜನರ ಮನದಲ್ಲಿ ಮೂಡುವ ನಾವೆಲ್ಲರೂ ಒಂದೇ. ಅಂದರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ, ಒಂದು ನಿರ್ದಿಷ್ಟವಾದ ಪ್ರಾಂತ್ಯದಲ್ಲಿ ಅಥವಾ ಒಂದು ನಿರ್ದಿಷ್ಟವಾದ ರಾಜ್ಯದಲ್ಲಿ, ಒಂದು ಭೂಪ್ರದೇಶದಲ್ಲಿ ಎಲ್ಲ ಜನರ ಮನದಲ್ಲಿ ಮೂಡೋದು ಏನು ಭಾವನೆ ಹೇಳ್ತದೆ, ನಾವೆಲ್ಲರೂ ಒಂದೇ ಎಂಬ ಏಕತೆಯ ಭಾವನೆಯಾಗಿದೆ. ಅದನ್ನೇ ಏನಂತಾರೆ, ರಾಷ್ಟ್ರೀಯತೆ ಅಂತ ಕರೀತಾರೆ. ಜೊತೆಗೆ ತಮ್ಮದೆಂಬ ಆ ಪ್ರದೇಶದ ಬಗೆಗಿನ ಗೌರವ ಮತ್ತು ಅಭಿಮಾನವನ್ನು ಸಹ ಇದು ಒಳಗೊಂಡಿದೆ. ನೋಡಿ, ನಾವೆಲ್ಲರೂ ಒಂದೇ ಅಂತಂದಾಗ ಆ ಪ್ರದೇಶದ ಬಗ್ಗೆನೂ ಅವರಿಗೆ ತುಂಬ ಗೌರವವಿರುತ್ತೆ. ನೋಡಿ, ನಮ್ಮ ಪ್ರದೇಶದ ಮೇಲೆ ಯಾರಾದರೂ ಬಂದು ಆಕ್ರಮಣ ಮಾಡಿದಾಗ ಅಲ್ಲಿರ್ತಕ್ಕಂಥ ಸೈನಿಕ ವರ್ಗದವರು ಮಾತ್ರವಲ್ಲ, ಅಲ್ಲಿರ್ತಕ್ಕಂಥ ನಾಗರಿಕರು ಸಹ ಜೊತೆಗೂಡಿ ಯುದ್ಧವನ್ನು ಮಾಡೋದಾಯಿತು ಅಥವಾ ಬೇರೆ ಇನ್ನೊಂದು ರೀತಿಯಲ್ಲಿ ಸೈನಿಕರಿಗೆ ಸಹಾಯ ಮಾಡೋದಾಯಿತು ಅಥವಾ ಶತ್ರುಗಳಿಗೆ ಹಾನಿಯನ್ನುಂಟು ಮಾಡೋದಾಯಿತು, ಇದನ್ನೆಲ್ಲ ಮಾಡ್ತಾರಲ್ಲ, ಅದನ್ನು ಏನಂತಾರೆ, ಆ ಪ್ರದೇಶದ ಬಗ್ಗೆ ಅವರಿಗಿರ್ತಕ್ಕಂಥ ಗೌರವ ಅಭಿಮಾನವನ್ನು ಅಲ್ಲಿ ತೋರಿಸಿಕೊಡುತ್ತೆ. ಅದೇ ರೀತಿಯಾಗಿ ಇಲ್ಲೂ ಸಹ ಏನಾಗುತ್ತೆ, ತಮ್ಮದೆಂಬ ಆ ಪ್ರದೇಶದ ಬಗ್ಗೆ ಇರುವ ಗೌರವ ಮತ್ತು ಅಭಿಮಾನವನ್ನು ಸಹ ತೋರಿಸಿಕೊಡೋದು ರಾಷ್ಟ್ರೀಯತೆ ಅಂತ ಕರೀತಾರೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತೀಯರ ಹೋರಾಟ ಬಿಡಿಯಾಗಿತ್ತೇ ವಿನಃ ಇಡಿಯಾಗಿರಲಿಲ್ಲ. ಅಂದರೆ ಏನಾಗುತ್ತೆ, ಈ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೆ. ಅದೇನು, ಇಡೀ ದೇಶದಲ್ಲೇ ಒಗ್ಗಟ್ಟಾಗಿ ಎಲ್ಲರೂ ಒಂದೇ ಸರಿ ಬ್ರಿಟಿಷರ ವಿರುದ್ಧ ಮುನ್ನುಗ್ಗೋದಿಲ್ಲ. ಒಂದೊಂದು ಪ್ರಾಂತ್ಯದಿಂದ ಒಬ್ಬೊಬ್ಬರು ಮುನ್ನಡೆಯನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ಏನು ಮಾಡ್ತಾರೆ, ಬ್ರಿಟಿಷರು ಒಂದೊಂದು ಪ್ರಾಂತ್ಯದ ಮೂಲಕ ಒಬ್ಬೊಬ್ಬರನ್ನು ಸೋಲಿಸ್ಕೊಂತ ಬಂದು ಏನು ಮಾಡ್ತಾರೆ, ಇಡೀ ಭಾರತದಲ್ಲಿ ಯಾರೆಲ್ಲ ಯಾವ್ಯಾವ ಪ್ರಾಂತ್ಯದಲ್ಲಿ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟವನ್ನು ನಡೆಸ್ತಾ ಇರ್ತಾರಲ್ಲ ಅವರೆಲ್ಲರನ್ನು ಸಹ ಸೋಲಿಸ್ತಾರೆ. ಆಮೇಲೆ ಅವರೆಲ್ಲರನ್ನು ಸಹ ಒಂದಿಲ್ಲ ಒಂದು ರೀತಿಯಲ್ಲಿ ಏನಾಗುತ್ತೆ, ಮರಣವನ್ನು ಅಂದರೆ ಕೊಲೆ ಮಾಡೋದಾಯಿತು, ಅವರಿಗೆ ಬಂಧನದಲ್ಲಿ ಇಡೋದಾಯಿತು, ಇಷ್ಟೆಲ್ಲ ಮಾಡ್ತಾರೆ. ನೋಡಿ, ಎಲ್ಲರೂ ಭಾರತದಲ್ಲಿರ್ತಕ್ಕಂಥ ಎಲ್ಲರೂ ಸಹ ಒಗ್ಗಟ್ಟಾಗಿ ಮುನ್ನುಗ್ಗಿದ್ರೆ ಬ್ರಿಟಿಷರು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಆವಾಗಲೇ ನಮ್ಮ ಭಾರತ ಬಿಟ್ಟು ಓಡೋಗ್ಬಿಡ್ತಿದ್ರು. ಬಟ್ ಇದೇನಾಗುತ್ತೆ, ಇದು ಒಂದು ಲೂಪ್ ಹೋಲ್. ಈ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸೋಲಾಗೋದಕ್ಕೆ ಇದೊಂದು ಕಾರಣ ಆಗುತ್ತೆ. ಒಂದೊಂದು ಪ್ರಾಂತ್ಯದಲ್ಲಿ ಬಿಡಿಯಾಗಿ ಹೋರಾಟವನ್ನು ಮಾಡ್ತಾ ಇರ್ತಾರಲ್ಲ, ಅದ್ರ ಚಾನ್ಸ್ ಪಡೆದು ಬ್ರಿಟಿಷರು ಏನು ಮಾಡ್ತಾರೆ, ಒಂದೊಂದು ಪ್ರಾಂತ್ಯವನ್ನೇ ಸೋಲಿಸ್ತಾ ಬರ್ತಾರೆ. ಅದೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ,
ಈ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ಭಾರತೀಯರ ಹೋರಾಟ ಇರುತ್ತಲ್ಲ, ಇದೇನಾಗುತ್ತೆ, ಬಿಡಿ ಬಿಡಿಯಾಗಿರುತ್ತೆ, ಇಡಿಯಾಗಿರೋದಿಲ್ಲ. ಇದೇ ಒಂದು ಕಾರಣ ಆಗುತ್ತೆ. ಇದರಿಂದ ಸರಿಯಾದ ಹೊಂದಾಣಿಕೆ ಇಲ್ಲದೆ ಹೋರಾಟ ವಿಫಲಗೊಂಡಿತು. ಆದರೆ ಇದು ಪ್ರಜ್ಞಾವಂತ ಭಾರತೀಯರಲ್ಲಿ ಸಂಘಟನೆಯ ಮಹತ್ವದ ಅರಿವನ್ನು ಉಂಟು ಮಾಡಿತು. ಈಗ ಆಲ್ರೆಡಿ ಒಂದ್ಸರಿ ಅನುಭವ ಆಗಿರುತ್ತೆ ನೋಡಿ, ಏನಾದರೂ ಒಂದು ನಾವು ಕೆಲಸ ಮಾಡಿದಾಗ ಆ ಕೆಲಸದಿಂದ ನಾವು ವಿಫಲತೆಯನ್ನು ಕಂಡ್ರೆ ನೆಕ್ಸ್ಟ್ ಆ ಕೆಲಸ ಮಾಡೋದಿಲ್ಲ. ಅಂದರೆ ಏನಾಗುತ್ತೆ, ನಮಗೆ ಅನುಭವ ಆಗಿರುತ್ತೆ. ಅದೇ ರೀತಿಯಾಗಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನು ವಿಫಲತೆ ಕಂಡಿರ್ತಾರಲ್ಲ ಭಾರತೀಯರು, ಅದೇನಾಗುತ್ತೆ, ಮುಂದೆ ಪ್ರಜ್ಞಾವಂತ ಭಾರತೀಯರಲ್ಲಿ ಅದೊಂದು ಆ ಸಂಘಟನೆಯ ಒಂದು ಮಹತ್ವವನ್ನು ಅರಿವು ಉಂಟು ಮಾಡುತ್ತೆ. ಅಂದರೆ ಅನುಭವವನ್ನು ಕೊಟ್ಟಿರುತ್ತಲ್ಲ, ಆ ಅರಿವು ಅವರಿಗೆ ಬರುತ್ತೆ ಭಾರತೀಯರಿಗೆ. ಇದು ಕ್ರಮೇಣ ರಾಷ್ಟ್ರೀಯ ಹೋರಾಟವಾಗಿ ರೂಪುಗೊಂಡಿತು. ಇದೇನಾಗುತ್ತೆ, ಕ್ರಮೇಣವಾಗಿ ರಾಷ್ಟ್ರೀಯ ಹೋರಾಟವಾಗಿ ರೂಪುಗೊಳ್ಳುತ್ತೆ. ರಾಷ್ಟ್ರೀಯತೆಯ ಬೆಳವಣಿಗೆಗೆ ಹಲವು ಅಂಶಗಳು ಪ್ರೇರಣೆಯನ್ನು ನೀಡಿದ್ದಾವೆ. ಈ ರಾಷ್ಟ್ರೀಯ ಬೆಳವಣಿಗೆ ಕೆಲವೊಂದಿಷ್ಟು ಅಂಶಗಳೇನಾಗಿದ್ದಾವೆ, ಬೆಳವಣಿಗೆಯನ್ನು ನೀಡಿದ್ದಾವೆ, ಅಂದರೆ ಪ್ರೇರಣೆ ನೀಡಿದೆ. ಅವುಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಒಂದು ಬರುತ್ತೆ, ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಆಧುನಿಕ ಜ್ಞಾನ ವಿಜ್ಞಾನದ ಪರಿಚಯ. ಪಾಶ್ಚಿಮಾತ್ಯ ಶಿಕ್ಷಣ ಹಾಗೂ ಆಧುನಿಕ ಜ್ಞಾನ ವಿಜ್ಞಾನದ ಪರಿಚಯವಾಗಿರುವುದು ಸಹ ಇದು ರಾಷ್ಟ್ರೀಯತೆಯ ಬೆಳವಣಿಗೆಗೆ ಒಂದು ಕಾರಣವಾಗಿದೆ. ಇಂಗ್ಲಿಷ್ ಶಿಕ್ಷಣ ಪಡೆದ ಭಾರತೀಯರು ಯುರೋಪಿನ ಚಿಂತನಶೀಲ ಕೃತಿಗಳನ್ನು ಓದುಗರ ಮೂಲಕ ರಾಷ್ಟ್ರೀಯ ರಾಜಕೀಯ ಮನೋಭಾವವನ್ನು ಅರಗಿಸಿಕೊಂಡರು. ಅಂದರೆ ಇಂಗ್ಲಿಷ್ ಶಿಕ್ಷಣವನ್ನು ಪಡೆದಿರ್ತಾರಲ್ಲ ಭಾರತೀಯರು, ಅವ್ರೇನು ಮಾಡ್ತಾರೆ, ಯುರೋಪಿನ ಚಿಂತನಾ ಕೃತಿಗಳನ್ನು ಓದೋದ್ರ ಮೂಲಕ ಏನಾಗುತ್ತೆ, ರಾಷ್ಟ್ರೀಯ ರಾಜಕೀಯ ಮನೋಭಾವ ಅವರು ಅರಗಿಸ್ಕೊಳ್ತಾರೆ. ನೋಡಿ, ಏನಾದರೂ ಒಂದು ಯುರೋಪಿನಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳನ್ನು ಯಾರೋ ಒಬ್ಬರು ಕೃತಿ ಮೂಲಕ ತಂದಿರ್ತಾರೆ. ಅದನ್ನು ಓದೋದ್ರ ಮೂಲಕ ಭಾರತೀಯರಲ್ಲಿ ನಮ್ಮ ರಾಷ್ಟ್ರೀಯತೆಯ ಭಾವ ಬೆಳೆಯುತ್ತೆ. ಆವಾಗ ಏನಾಗುತ್ತೆ, ಇವರು ಸಹ ಈ ರಾಷ್ಟ್ರೀಯ ರಾಜಕೀಯ ಮನೋಭಾವವನ್ನು ಅರಗಿಸಿಕೊಂಡು ಈ ರಾಷ್ಟ್ರೀಯ ಬೆಳವಣಿಗೆಗೆ ಮುನ್ನುಗ್ಗುತ್ತಾರೆ. ಯುರೋಪಿನಲ್ಲಿ ಹುಟ್ಟಿಕೊಂಡ ಪರಿಕಲ್ಪನೆಗಳಾದ ಸ್ವಾತಂತ್ರ್ಯ, ಸಮಾನತೆ, ನೋಡಿ ನಾ ಆವಾಗಲೇ ಹೇಳಿದ್ನಲ್ಲ, ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಕೃತಿ ಮೂಲಕ ತಗೊಂಡು ಬಂದಿರ್ತಾರೆ. ಆ ಕೃತಿಗಳನ್ನು ಭಾರತೀಯರು ಓದಿ ಅವರು ಸಹ ಈ ರೀತಿಯಾದ ಮನೋಭಾವಗಳನ್ನು ಬೆಳೆಸ್ಕೊಳ್ತಾರೆ. ನೋಡಿ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವರನ್ನು ರಾಜಕೀಯವಾಗಿ ಪ್ರೇರೇಪಿಸಿತು. ಈ ಯುರೋಪಿನಲ್ಲಿ ಏನು ಹುಟ್ಟಿಕೊಂಡಿರ್ತಾವಲ್ಲ ಪರಿಕಲ್ಪನೆಗಳು, ಸ್ವಾತಂತ್ರ್ಯತೆ ಆಗಿರ್ಬೋದು, ಸಮಾನತೆ, ಆಮೇಲೆ ಭ್ರಾತೃತ್ವ, ಇವರನ್ನು ರಾಜಕೀಯವಾಗಿ ಪ್ರೇರೇಪಿಸ್ತವೆ. ಅದು ಅವರಲ್ಲಿ ಸ್ವಾತಂತ್ರ್ಯದ ಅಭಿಲಾಷೆಗೆ ಸ್ಫೂರ್ತಿ ನೀಡಿತು. ಇನ್ನು ನೋಡಿ, ಯಾವುದಾದ್ರೂ ಒಂದು ಬುಕ್ ಓದಬೇಕಾದ್ರೆ ನಮಗೆ ಕೆಲವೊಂದಿಷ್ಟು ಪ್ರೇರಣೆಯನ್ನು ನೀಡ್ತವೆ. ಆಮೇಲೆ ಕೆಲವೊಂದಿಷ್ಟು ನಾವೇನೋ ಮಾಡದೆ ಸೋಂಬೇರಿಯಾಗಿ ಕೂತಿರ್ತೀವಲ್ಲ, ಈ ಥರ ನಾವು ಸಾಧನೆ ಮಾಡಬೇಕು ಅನ್ನೋದು ನಮ್ಮ ಆಲೋಚನೆಯಲ್ಲಿ ಬರೋ ಥರ ಮಾಡ್ತವೆ ಕೆಲವೊಂದು ಕೃತಿಗಳು, ಆಮೇಲೆ ಬುಕ್ಸ್ಗಳು. ಅದೇ ರೀತಿಯಾಗಿ ಇಲ್ಲೇನಾಗುತ್ತೆ, ಈ ಭಾರತೀಯರು ಈ ಯುರೋಪಿನ ಚಿಂತನಶೀಲ ಕೃತಿಗಳನ್ನು ಓದೋದ್ರ ಮೂಲಕ ಅವರಲ್ಲಿ ಏನಾಗುತ್ತೆ, ಈ ಸ್ವಾತಂತ್ರ್ಯದ ಅಭಿಲಾಷೆಯ ಸ್ಫೂರ್ತಿ ನೀಡ್ತವೆ ಆ ಕೃತಿಗಳು. ಇಂಗ್ಲಿಷ್ ಕಲಿತ ಭಾರತೀಯರು ತಮ್ಮ ಬೆಂಬಲಕ್ಕಿರುತ್ತಾರೆ ಎನ್ನುವ ಬ್ರಿಟಿಷರ ಲೆಕ್ಕಾಚಾರವನ್ನು ಹುಸಿಗೊಳಿಸಿದರು. ಅವರು ಒಂದು ಲೆಕ್ಕಾಚಾರ ಹಾಕ್ಕೊಂಡು ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದಿರ್ತಾರೆ. ಆದರೆ ನಮ್ಮ ಭಾರತೀಯರು ಏನು ಮಾಡ್ತಾರೆ, ಆ ಕೃತಿಗಳನ್ನು ಓದ್ಬಿಟ್ಟು ನಾವು ಸಹ ಸ್ವತಂತ್ರವನ್ನು ಪಡಿಬಹುದಲ್ಲ ಅನ್ನೋ ಏನೋ ಒಂದಿಷ್ಟು ರಾಜಕೀಯ ಪ್ರೇರಣೆ ಆಗಿರ್ಬೋದು, ಅಥವಾ ಒಂದಿಷ್ಟು ಈ ರಾಷ್ಟ್ರೀಯತೆ ಆಗಿರ್ಬೋದು, ಅವ್ರ ಮನಸ್ಸಲ್ಲಿ ಹುಟ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ, ಇಂಗ್ಲಿಷರ ಲೆಕ್ಕಾಚಾರ ಎಲ್ಲ ಇವ್ರು ಏನು ಮಾಡ್ತಾರೆ, ಹುಸಿಗೊಳಿಸ್ತಾರೆ ನಮ್ಮ ಭಾರತೀಯರು. ನೆಕ್ಸ್ಟ್ ಬರ್ತಕ್ಕಂಥ ಕಾರಣ ಏನು, ಏಕರೂಪ ಆಡಳಿತಾತ್ಮಕ ವ್ಯವಸ್ಥೆ. ಬ್ರಿಟಿಷರು ಭಾರತವನ್ನು ಏಕರೂಪ ಆಡಳಿತ ವ್ಯವಸ್ಥೆಗೆ ಒಳಪಡಿಸಿದರು. ಇದರಿಂದ ಒಂದೇ ರೀತಿಯ ನಿಯಮಗಳಿಗೆ ಒಳಪಟ್ಟ ಭಾರತೀಯರಲ್ಲಿ ನಾವೆಲ್ಲರೂ ಸಮಾನರು ಎಂಬ ಭಾವನೆಯನ್ನು ಉಂಟು ಮಾಡಿತು. ನೋಡಿ, ಕೆಲವೊಂದಿಷ್ಟು ಕೆಲಸಗಳು ಮಾಡಿರ್ತಾರಲ್ಲ ಈ ಬ್ರಿಟಿಷರು, ಅದರಿಂದ ಅವರು ಒಂದು ಲೆಕ್ಕಾಚಾರ ಇಟ್ಕೊಂಡು ಮಾಡಿರ್ತಾರೆ. ಬಟ್ ಅದೇನಾಗುತ್ತೆ, ಅವರಿಗೆ ಉಲ್ಟಾ ಹೊಡೆಯುತ್ತೆ. ಆ ರೀತಿಯಾಗುತ್ತೆ. ಇವ್ರೇನು ಮಾಡ್ತಾರೆ, ಇಡೀ ಭಾರತವನ್ನು ಏಕರೂಪವಾಗಿ ಮಾಡಿಕೊಂಡು ಆ ಇಡೀ ಭಾರತದ ಮೇಲೆ ನಾವು ಆಡಳಿತ ನಡೆಸಬೇಕು ಅನ್ನೋ ರೀತಿಯಾಗಿ ಅವ್ರೇನು ಮಾಡ್ತಾರೆ, ಒಂದು ವ್ಯವಸ್ಥೆಯಾಗಿ ಮಾರ್ಪಡಿಸಿರ್ತಾರೆ ಭಾರತವನ್ನು. ಅದಕ್ಕೂ ಮುಂಚೆ ಏನಾಗುತ್ತೆ, ಪ್ರಾಂತ್ಯಗಳಾಗಿ ಡಿವೈಡ್ ಆಗಿರ್ತವೆ. ಆ ಪ್ರಾಂತ್ಯ ಬೇರೆಯವರು ಅಂದರೆ ಮರಾಠರಾಗಿರ್ಬೋದು, ಮೊಘಲರಾಗಿರ್ಬೋದು, ನಮ್ಮ ದಕ್ಷಿಣ ಕರ್ನಾಟಕ ಬಂದರೆ ಈ ಪಲ್ಲವರು, ಆಮೇಲೆ
ವಿಜಯನಗರ ಸಾಮ್ರಾಜ್ಯ ಈ ಥರ ಎಲ್ಲ ಡಿವೈಡ್ ಆಗಿರುತ್ತಲ್ಲ, ಇವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ, 1857 ದಂಗೆ ಆದಮೇಲೆ ಎಲ್ಲ ಪ್ರಾಂತ್ಯಗಳನ್ನು ಸಹ ತಮ್ಮ ವಶದಲ್ಲಿ ತಗೊಂಡು ಒಂದೇ ಆಗಿ ಅಂದರೆ ಇಡೀ ಭಾರತವನ್ನೇ ಒಂದಾಗಿ ಮಾಡಿ ಅದ್ರ ಮೇಲೆ ತಮ್ಮ ಆಡಳಿತವನ್ನು ನಡೆಸಬೇಕು ಅಂತ ಇವರು ಮಾಡ್ತಾರೆ. ಬಟ್ ಅದರಿಂದ ಏನಾಗುತ್ತೆ, ಇಡೀ ಏನೋ ಭಾರತೀಯರಲ್ಲಿ ನಾವೆಲ್ಲರೂ ಸಮಾನರು ಎಂಬ ಭಾವನೆಯನ್ನು ಉಂಟು ಮಾಡುತ್ತೆ ಇವರ ಈ ವ್ಯವಸ್ಥೆ. ಅದೇ ರೀತಿಯಾಗಿ ಬ್ರಿಟಿಷರು ಜಾರಿಗೆ ತಂದ ಜನವಿರೋಧಿ ಕಾಯ್ದೆ ಕಾನೂನುಗಳನ್ನು ಎಲ್ಲರೂ ಒಕ್ಕೊರಲಿನಿಂದ ವಿರೋಧಿಸಲಾರಂಭಿಸಿದರು. ನೋಡಿ, ಎಲ್ಲರಲ್ಲೂ ಸಹ ನಾವು ಸಮಾನರು ಎಂಬ ಭಾವನೆ ಬಂದಾದ ಮೇಲೆ ಅಲ್ಲೇನಾಗುತ್ತೆ, ಈ ಬ್ರಿಟಿಷರು ಮಾಡ್ತಕ್ಕಂಥ ಅನೈತಿಕ ಪದ್ಧತಿಗಳನ್ನು ವಿರೋಧಿಸ್ತಕ್ಕಂಥ ಏನೋ ಭಾವನೆ ಮನಸ್ಸಲ್ಲಿ ಬಂದ್ಬಿಡುತ್ತೆ ಜನರಲ್ಲಿ. ಹಾಗೆಯೇ ಅವರಿಗೆ ಒಂದಿಷ್ಟು ಧೈರ್ಯ ಬರುತ್ತೆ, ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಬಂದಾದ್ಮೇಲೆ ನಾವೆಲ್ಲರೂ ಒಂದೇ ರೀತಿಯಾಗಿ ನುಗ್ಗಬಹುದು, ಬ್ರಿಟಿಷರನ್ನು ಹೊಡೆದೋಡಿಸಬಹುದು ಅನ್ನೋ ಧೈರ್ಯ ಜನರಲ್ಲಿ ಬಂದ್ಬಿಡುತ್ತೆ ಭಾರತೀಯರಲ್ಲಿ. ಇದು ಭಾರತೀಯರಲ್ಲಿ ನಾವೆಲ್ಲ ಒಂದೇ ಎಂಬ ರಾಷ್ಟ್ರೀಯ ಪ್ರಜ್ಞೆ ಬೆಳೆಯಲು ಕಾರಣವಾಯಿತು. ನೋಡಿ, ಈ ಏಕರೂಪ ಆಡಳಿತಾತ್ಮಕ ವ್ಯವಸ್ಥೆ ಈ ರೀತಿಯಾಗಿ ಭಾರತೀಯರನ್ನು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಆರ್ಥಿಕ ಶೋಷಣೆ ಬರುತ್ತೆ. ನೋಡಿ, ಈ ಕ್ಲಾಸ್ ತುಂಬಾ ಲೆಂದಿ ಆಗಿದೆ, ನಾನು ತುಂಬ ನೀಟಾಗಿ ಹೇಳ್ತಾ ಇದ್ದೀನಿ. ಈ ಕ್ಲಾಸ್ ಈ ಒಂದು ಅಧ್ಯಾಯ 2 ಕ್ಲಾಸ್ ಮಾಡಿದರೂ ಪರವಾಗಿಲ್ಲ, ನೀಟಾಗಿ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಯಾರು ಇದು ಮಾಡ್ಕೋಬೇಡ್ರಿ. ಯಾರಿಗಾದರೂ ಇದು ನಾನು ತುಂಬಾ ಲೆಂದಿಯಾಗಿ ಹೇಳ್ತಾ ಇದ್ದೀನಿ ಅಂತ ಅನಿಸಿದರೆ ಸ್ಪೀಡ್ ಇಟ್ಕೊಂಡು ನೋಡಬಹುದು, ಆವಾಗ ನಿಮಗೆ ಅಷ್ಟೇನು ತೊಂದರೆ ಆಗಲ್ಲ. ಓಕೆ, ನೆಕ್ಸ್ಟು ಆರ್ಥಿಕ ಶೋಷಣೆಯನ್ನು ನೋಡ್ತಾ ಹೋಗೋಣ. ಈ ಥರ ಕ್ವಶನ್ಸು KS ಮೇನ್ಸಲ್ಲೂ ಸಹ ಕೇಳ್ತಾರೆ. ರಾಷ್ಟ್ರೀಯತೆ ಬೆಳವಣಿಗೆಗೆ ಪೂರಕವಾದ ಕಾರಣಗಳನ್ನು ಬರೆಯಿರಿ ಅಂತ ಮೇನ್ಸಿಗೂ ಸಹ ಕೇಳಿದ್ದಾರೆ ಹಿಂದೆ ಎಕ್ಸಾಮಲ್ಲಿ. ಸೊ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀಟಾಗಿ ಕೇಳಿಬಿಡೋಣ ಅಂತ. ಓಕೆ, ಆರ್ಥಿಕ ಶೋಷಣೆ ಯಾವ ರೀತಿ ಆಯಿತು ನೋಡೋಣ. ಬ್ರಿಟಿಷರು ತಮ್ಮ ಆರ್ಥಿಕ ನೀತಿಗಳ ಮೂಲಕ ಭಾರತೀಯರ ವ್ಯಾಪಾರ, ಕೃಷಿ, ಕೈಗಾರಿಕೆಗಳ ಅವನತಿಗೆ ಕಾರಣರಾದರು. ಈ ಬ್ರಿಟಿಷರು ಏನು ಮಾಡ್ತಾರೆ, ಆರ್ಥಿಕ ಶೋಷಣೆ ಮಾಡೋದ್ರ ಮೂಲಕ ಭಾರತೀಯರ ವ್ಯಾಪಾರವನ್ನು ಕುಂಠಿತಗೊಳಿಸ್ತಾರೆ. ಆಮೇಲೆ ಕೃಷಿಯಲ್ಲಿ ತೊಂದರೆಯನ್ನು ಮಾಡ್ತಾರೆ. ಆಮೇಲೆ ಕೈಗಾರಿಕೆಗಳ ಅವನತಿ ಕೂಡ ಮಾಡ್ತಾರೆ. ಗುಡಿ ಕೈಗಾರಿಕೆಗಳಾಗಿರ್ಬೋದು, ಇನ್ನಿತರ ಕೈಗಾರಿಕೆಗಳು ಎಲ್ಲ ಸಹ ಅವನತಿ ಆಗ್ತವೆ. ಅಲ್ಲಿ ಕಚ್ಚಾ ವಸ್ತುಗಳು ಸಿಗದೇ ಇರೋದ್ರಿಂದ ಇವುಗಳೇನಾಗ್ತವೆ, ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತವೆ. ಆಮೇಲೆ ಕೃಷಿಕರು ಅಷ್ಟೇ, ಇವರು ಆಹಾರ ಧಾನ್ಯಗಳು ಬೆಳೆಯೋದನ್ನು ಬಿಟ್ಟು ವಾಣಿಜ್ಯ ಬೆಳೆಗಳನ್ನು ಬೆಳಿಬೇಕು ಅಂತ ರೈತರ ಮೇಲೆ ಒತ್ತಾಯವನ್ನು ಹೇರ್ತಾರೆ. ಅದರಿಂದ ರೈತರು ವಾಣಿಜ್ಯ ಬೆಳೆಗಳನ್ನು ಬೆಳೀತಾರೆ. ಅದರಿಂದ ಬ್ರಿಟಿಷರಿಗೆ ಲಾಭವಾಗುತ್ತೆ, ರೈತರಿಗೇನು ಲಾಭ ಆಗೋದಿಲ್ಲ. ಅತಿಯಾದ ಹೊರೆಯಾಗಿರ್ತಕ್ಕಂಥ ಕಂದಾಯಗಳ ಭಾರದಿಂದ ಅವರು ತಡ್ಕೊಳ್ಳೋಕ್ಕಾಗಲಾರ್ದೆ ಏನಾಗ್ತಾರೆ, ಕೃಷಿಕರು ಸಹ ಸಾವನ್ನಪ್ತಾರೆ. ಕೆಲವೊಂದಿಷ್ಟು ಜನ ತಮ್ಮನ್ನು ತಾವೇ ಏನೋ ನೇಣು ಹಾಕೊಳ್ಳೋದು ಆ ಥರ ಮಾಡಿಬಿಡ್ತಾರೆ. ಅಂದರೆ ರೈತರು ಸಹ ಇದರಿಂದ ತೊಂದರೆಗೆ ಒಳಗಾಗ್ತಾರೆ. ಆಮೇಲೆ ವ್ಯಾಪಾರ ವಹಿವಾಟು ಸಹ ಕುಂಠಿತವಾಗ್ತವೆ. ಈ ರೀತಿಯಾದ ಅವನತಿಗೆ ಕಾರಣವಾಗುತ್ತೆ ಈ ಬ್ರಿಟಿಷರ ಆರ್ಥಿಕ ಶೋಷಣೆ. ಭೂಮಿಯನ್ನು ಮಾರಾಟದ ವಸ್ತುವನ್ನಾಗಿ ಪರಿವರ್ತಿಸಿದರು. ಭೂಮಿಯನ್ನು ಏನು ಮಾಡ್ತಾರೆ, ಮಾರಾಟದ ವಸ್ತುವಾಗಿ ಪರಿವರ್ತನೆ ಮಾಡಿಬಿಡ್ತಾರೆ. ಅಲ್ಲಿವರೆಗೂ ರೈತರು ಅದನ್ನು ಬಿತ್ತೋದು ಬೆಳವಣಿಗೆಯನ್ನು ಮಾಡ್ತಾ ಇರ್ತಾರೆ, ಅಂದ್ರೆ ಬಿತ್ತೋದು ಬೆಳೆಯೋದು ಮಾಡ್ತಾ ಇರ್ತಾರೆ. ಬಟ್ ಅತಿಯಾದ ಇದೇನು ಕಂದಾಯ ಜಾಸ್ತಿ ಇರುತ್ತಲ್ಲ, ಅದನ್ನು ತೀರಿಸಲಾಗಲಾರ್ದೇನೆ ರೈತರು ಭೂಮಿಯನ್ನು ಮಾರಾಟ ಮಾಡೋ ಥರ ಮಾಡ್ತಾರೆ ಇವರು ಬ್ರಿಟಿಷರು. ದಾದಾಬಾಯಿ ನೌರೋಜಿ ಅವರು ಭಾರತದ ಸಂಪತ್ತನ್ನು ಬ್ರಿಟಿಷರು ದೋಚುತ್ತಿದ್ದ ಕ್ರಮವನ್ನು ತಮ್ಮ ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಮೂಲಕ ಪ್ರತಿಪಾದಿಸಿದ್ದಾರೆ. ನೋಡಿ, ಇದು ಕೇಳಿದ್ದಾರೆ ಹಿಂದೆ ಎಕ್ಸಾಮ್ಗಳಲ್ಲಿ. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಕೇಳಿದ್ರು. ದಾದಾಬಾಯಿ ನೌರೋಜಿ. ಇವರಿಗೆ ಭಾರತದ ವೃದ್ಧ ಪಿತಾಮಹ ಅಂತ ಕರೀತಾರೆ, ನೆನಪಲ್ಲಿ ಇರಲಿ. ಇವರೇನು ಮಾಡ್ತಾರೆ, ತಮ್ಮ ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಮೂಲಕ ಬ್ರಿಟಿಷರು ಯಾವ ರೀತಿಯಾಗಿ ನಮ್ಮ ಭಾರತವನ್ನು ದೋಚಿದ್ರು ಅನ್ನೋದನ್ನು ಇದರಲ್ಲಿ ತಿಳಿಸಿದ್ದಾರೆ. ಓಕೆ, ನೆಕ್ಸ್ಟ್ ಏನು ಬರುತ್ತೆ, ಪರಂಪರೆಯ ಪರಿಚಯ. ಸರ್ ವಿಲಿಯಂ ಜೋನ್ಸ್, H.T. ಕೋಲ್ಬ್ರೂಕ್ಸ್, ಆಮೇಲೆ ಮ್ಯಾಕ್ಸ್ ಮುಲ್ಲರ್, ಕನ್ನಿಂಗ್ಹ್ಯಾಮ್ ಮುಂತಾದ ವಿದೇಶಿ ವಿದ್ವಾಂಸರು ಭಾರತದ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ತಮ್ಮ ಅಧ್ಯಯನದ ಮೂಲಕ ಭಾರತೀಯರಿಗೆ ಪರಿಚಯಿಸಿದರು. ನೋಡಿ, ವಿಲಿಯಂ ಜೋನ್ಸ್ ಏನು ಮಾಡ್ತಾರೆ, ಏಸಿಯಾಟಿಕ್ ಸೊಸೈಟಿಯನ್ನು ನಮ್ಮ ಭಾರತದಲ್ಲಿ ಸ್ಥಾಪನೆ ಮಾಡೋದ್ರ ಮೂಲಕ ಕೆಲವೊಂದಿಷ್ಟು ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ತಮ್ಮ ಅಧ್ಯಯನದಲ್ಲಿ ತೊಡಗಿಸ್ಕೊಳ್ತಾರೆ. ಅಂದರೆ
ನಮ್ಮ ಭಾರತದ ಸಂಸ್ಕೃತಿಯನ್ನು ತಮ್ಮ ದೇಶದಲ್ಲಿ ಪರಿಚಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆ ಇವರು ಸಹ H.T. ಕೋಲ್ಬ್ರೂಕ್ಸ್ ಆಗಿರ್ಬೋದು, ಮ್ಯಾಕ್ಸ್ ಮುಲ್ಲರ್ ಆಗಿರಬಹುದು, ಕನ್ನಿಂಗ್ಹ್ಯಾಮ್, ಇವರೆಲ್ಲರೂ ಸಹ ವಿದೇಶಿಯರೇ. ಆದರೆ ನಮ್ಮ ಭಾರತದ ಸಂಸ್ಕೃತಿನ ಇವರು ಇಷ್ಟಪಟ್ಟು ನಮ್ಮ ಭಾರತೀಯ ಸಂಸ್ಕೃತಿನ ಆಮೇಲೆ ಚಾರಿತ್ರಿಕ ಹಿನ್ನೆಲೆಯನ್ನು ತಮ್ಮ ದೇಶದವರಿಗೆ ಪರಿಚಯ ಮಾಡಿಸೋದಕ್ಕೆ ಕೆಲವೊಂದಿಷ್ಟು ಪುಸ್ತಕಗಳನ್ನು ಭಾಷಾಂತರ ಮಾಡ್ತಾರೆ. ತಮ್ಮ ದೇಶೀಯ ಭಾಷೆಗಳಲ್ಲಿ ಭಾಷಾಂತರವನ್ನು ಮಾಡ್ತಾರೆ. ಇದರಿಂದ ಭಾರತೀಯ ಪರಂಪರೆ ಗ್ರೀಕ್ ರೋಮ್ಗಳಿಗೇನು ಕಡಿಮೆ ಇಲ್ಲ ಎಂಬುದನ್ನು ದೃಢಪಟ್ಟಿತು. ಇದರಿಂದ ಏನಾಗುತ್ತೆ, ನಮ್ಮ ಭಾರತೀಯ ಪರಂಪರೆ ಈ ಗ್ರೀಕ್ ಪರಂಪರೆ ಆಗಿರ್ಬೋದು, ರೋಮನ್ ಪರಂಪರೆ ಆಗಿರ್ಬೋದು, ಇವುಗಳಿಗಿಂತ ಏನು ಕಡಿಮೆ ಇಲ್ಲ ಅನ್ನೋದು ಸಹ ಇವರು ದೃಢಪಡಿಸ್ತಾರೆ. ಆ ಮೂಲಕ ರಾಷ್ಟ್ರೀಯತೆಯ ಬೇರುಗಳು ಅರಿವಿನ ರೂಪದಲ್ಲಿ ಮತ್ತೆ ಆಳಕ್ಕೆ ಇಳಿಯತೊಡಗಿದವು. ನೆಕ್ಸ್ಟು ಈ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳು ಅಂತ ಬರುತ್ತೆ. 19ನೇ ಶತಮಾನದ ಭಾರತೀಯ ಸಮಾಜ ಸುಧಾರಕರಾದ ಈಶ್ವರಚಂದ್ರ ವಿದ್ಯಾಸಾಗರ್, ಸ್ವಾಮಿ ದಯಾನಂದ ಸರಸ್ವತಿ, ಸ್ವಾಮಿ ವಿವೇಕಾನಂದ ಮೊದಲಾದವರು ಭಾರತೀಯ ವಂಚಿತ ಮತ್ತು ಶೋಷಿತ ಸಮುದಾಯಗಳಿಗೆ ಶಿಕ್ಷಣದ ಪ್ರಾಮುಖ್ಯತೆಯನ್ನು ತಿಳಿಸಿಕೊಟ್ರು. ನೋಡಿ ಯಾರ್ಯಾರು ಬರ್ತಾರೆ, ಈಶ್ವರಚಂದ್ರ ವಿದ್ಯಾಸಾಗರ್ ಆಗಿರ್ಬೋದು, ಸ್ವಾಮಿ ದಯಾನಂದ ಸರಸ್ವತಿ ಆಗಿರಬಹುದು. ಆಮೇಲೆ ಸ್ವಾಮಿ ವಿವೇಕಾನಂದರು ಏನು ಮಾಡ್ತಾರೆ, ಭಾರತದಲ್ಲಿ ವಂಚಿತ ಮತ್ತು ಶೋಷಿತ ಸಮುದಾಯಗಳಿರ್ತಾವಲ್ಲ ಅವರಿಗೆ ಶಿಕ್ಷಣದ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡ್ತಾರೆ. ಅಂದರೆ ಶಿಕ್ಷಣ ಪಡೆಯೋದು ಎಷ್ಟು ಮುಖ್ಯವಾಗಿದೆ, ಶಿಕ್ಷಣ ಪಡೆಯೋದ್ರಿಂದ ನಮಗೆ ಏನೆಲ್ಲ ಲಾಭ ಆಗುತ್ತೆ ಅನ್ನೋದ್ರೆಲ್ಲನೂ ಅರಿವನ್ನು ಮೂಡಿಸ್ತಾರೆ ಜನರಲ್ಲಿ. ದಯಾನಂದರು ಸ್ವರಾಜ್ಯ ಮತ್ತು ಸ್ವದೇಶಿ ವಿಚಾರಧಾರೆಯನ್ನು ಬಿತ್ತಿದ್ದಾರೆ. ಸ್ವಾಮಿ ವಿವೇಕಾನಂದರು ಏನು ಮಾಡ್ತಾರೆ, ಜಡಗೊಂಡಿದ್ದ ಸಮುದಾಯವನ್ನು ಎಚ್ಚರಗೊಳಿಸಲು ಕೆಲಸ ಮಾಡಿದರು. ಈ ದಯಾನಂದ ಸರಸ್ವತಿ ಅವರು ಏನು ಮಾಡ್ತಾರೆ, ಈ ಸ್ವರಾಜ್ಯ ಮತ್ತು ಸ್ವದೇಶಿ ವಿಚಾರಧಾರೆಗಳನ್ನು ಬಿತ್ತುತ್ತಾರೆ ಜನರಲ್ಲಿ. ಅಂದರೆ ಸ್ವರಾಜ್ಯದ ಬಗ್ಗೆ ಆಮೇಲೆ ಸ್ವದೇಶಿ ವಿಚಾರಧಾರೆಗಳನ್ನು ಜನರಲ್ಲಿ ಹುಟ್ಟು ಹಾಕ್ತಾರೆ. ಆದರೆ ಸ್ವಾಮಿ ವಿವೇಕಾನಂದರು ಏನು ಮಾಡ್ತಾರೆ, ಜಡಗೊಂಡಿದ್ದ ಸಮುದಾಯವನ್ನು, ಅಂದರೆ ಏನು ಎಷ್ಟೇ ಕಷ್ಟ ಬಂದ್ರೂ ಹಾಗೇನೆ ಜೀವನ ನಡೆಸ್ತಾ ಇರ್ತಾರಲ್ಲ ಅಂತಹ ಸಮುದಾಯವನ್ನು ಎಚ್ಚರಗೊಳಿಸುವ ಕೆಲಸವನ್ನು ಮಾಡ್ತಾರೆ. ಇದು ರಾಷ್ಟ್ರೀಯತೆಯ ಬೆಳವಣಿಗೆಗೆ ಹೊಸ ಆಯಾಮವನ್ನು ತಂದುಕೊಟ್ಟಿತು. ವಿದ್ಯಾವಂತ ಭಾರತೀಯರನ್ನು ಕ್ರಿಯಾಶೀಲರನ್ನಾಗಿ ಮಾಡಿತು. ಇದೇನು ಮಾಡುತ್ತೆ, ವಿದ್ಯಾವಂತ ಭಾರತೀಯರು ಇರ್ತಾರಲ್ಲ ಅವರಿಗೆ ಕ್ರಿಯಾಶೀಲರಾಗೋ ಥರ ಮಾಡುತ್ತೆ ಇವರಿಬ್ಬರ ವಿಚಾರಧಾರೆಗಳು. ಇವರು ಈಶ್ವರಚಂದ್ರ ವಿದ್ಯಾಸಾಗರ್, ಸ್ವಾಮಿ ದಯಾನಂದ ಸರಸ್ವತಿ ಆಮೇಲೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳಿಂದ ಭಾರತದಲ್ಲಿರ್ತಕ್ಕಂಥ ವಿದ್ಯಾವಂತ ಭಾರತೀಯರನ್ನು ಕ್ರಿಯಾಶೀಲರನ್ನಾಗಿ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸ್ಫೂರ್ತಿ ಅಂತ ಬರುತ್ತೆ. ಈ ಘಟನೆಯು ಭಾರತೀಯರು ರಾಜಕೀಯವಾಗಿ ಹೆಚ್ಚು ಸಂಘಟಿತರಾಗಬೇಕೆಂಬುದನ್ನು ಮನವರಿಕೆ ಮಾಡಿಕೊಟ್ಟಿತು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವ ರೀತಿಯಾಗಿ ವಿಫಲಗೊಳ್ಳುತ್ತೆ ಅಂದರೆ ಇಡೀ ಭಾರತದಾದ್ಯಂತನೇ ಬ್ರಿಟಿಷರ ವಿರುದ್ಧ ಆಕ್ರಮಣವನ್ನು ಮಾಡ್ತಾ ಇರ್ತಾರೆ. ಬಟ್ ಒಗ್ಗಟ್ಟಾಗಿ ಆಕ್ರಮಣ ಮಾಡ್ತಾ ಇರೋದಿಲ್ಲ. ಒಂದೊಂದು ಪ್ರಾಂತ್ಯದಲ್ಲಿ ಒಬ್ಬೊಬ್ಬರ ನಾಯಕತ್ವದಲ್ಲಿ ಆಕ್ರಮಣವನ್ನು ಮಾಡ್ತಾ ಇರ್ತಾರೆ. ಇದರ ಉಪಯೋಗವನ್ನು ಪಡೆದಿರ್ತಕ್ಕಂಥ ಬ್ರಿಟಿಷರು ಏನು ಮಾಡ್ತಾರೆ, ಒಂದೊಂದು ಪ್ರಾಂತ್ಯದಲ್ಲೇ ಇರ್ತಕ್ಕಂಥ ಜನರನ್ನು ಕೊಲ್ಕೊಂತ ಆಮೇಲೆ ಅಲ್ಲಿ ರಾಜರನ್ನು ಸೋಲಿಸ್ಕೊಂತ ಆ ಪ್ರದೇಶಗಳನ್ನು ವಶಪಡಿಸ್ಕೊಂತ ಬರ್ತಾರೆ. ಇದು ಅವರಿಗೆ ಹೆಲ್ಪ್ ಆಗುತ್ತೆ. ಬಟ್ ಇದರಿಂದ ಭಾರತೀಯರು ನಷ್ಟ ಹೋಗ್ತಾರೆ, ವಿಫಲರಾಗ್ತಾರೆ ಈ ಯುದ್ಧದಲ್ಲಿ. ಈ ಸಂಗ್ರಾಮ ಏನಾಗುತ್ತೆ, ಭಾರತೀಯರು ರಾಜಕೀಯವಾಗಿ ಹೆಚ್ಚು ಸಂಘಟಿತರಾಗಬೇಕು ಅನ್ನೋದು ಮನವರಿಕೆಯನ್ನು ಮಾಡಿಕೊಡುತ್ತೆ. ಅಲ್ಲದೆ ಈ ಹೋರಾಟದಲ್ಲಿ ಹುತಾತ್ಮರಾದ ಮಂಗಲ್ ಪಾಂಡೆ, ಲಕ್ಷ್ಮೀಬಾಯಿ, ಬೇಗಂ ಹಜರತ್ ಮಹಲ್ ಇವರು ಬೇಗಂ ಹಜರತ್ ಮಹಲ್ ಎಲ್ಲಿಂದ ಯಾವ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತಲ್ಲ ಅದು ಯಾವ ಒಂದು ಪ್ರಾಂತ್ಯದಿಂದ ಇವರು ನಾಯಕತ್ವವನ್ನು ವಹಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದು ಇದೆ. ಇವರು ಬೇಗಂ ಹಜರತ್ ಮಹಲ್ ಅವರು ಅವಧಿಯಿಂದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಾಯಕತ್ವವನ್ನು ವಹಿಸಿಕೊಂಡು ಅಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇರ್ತಾರೆ. ಬೇಗಂ ಹಜರತ್ ಮಹಲ್ ಮೊದಲಾದ ನಾಯಕರು ಮುಂದಿನ ತಲೆಮಾರಿನ ನಾಯಕರಿಗೆ ಸ್ಫೂರ್ತಿಯ ಸೆಲೆಯಾದರು. ನೋಡಿ, ಇವರು ರಾಣಿ ಲಕ್ಷ್ಮೀಬಾಯಿ ಆಗಿರಬಹುದು, ಝಾನ್ಸಿಯಿಂದ ಇವರು ಹೋರಾಟವನ್ನು ಮಾಡ್ತಾ ಇರ್ತಾರೆ. ಆಮೇಲೆ ಮಂಗಲ್ ಪಾಂಡೆ ಇವರೇನು
ಬ್ಯಾರಕ್ಪುರದಲ್ಲಿ ಸೈನಿಕ ಹುದ್ದೆಯಲ್ಲಿರ್ತಾರೆ. ಇವರು ಈ ಬ್ರಿಟಿಷರು ಹೊಸ ಹೊಸ ರೀತಿಯ ಹೊಸ ಮಾದರಿಯ ಬಂದೂಕುಗಳನ್ನು ತಗೊಂಡು ಬಂದಿರ್ತಾರೆ. ಅವು ಬಂದೂಕುಗಳನ್ನು ಹಾರಿಸ್ಬೇಕಾದ್ರೆ ಅಂದರೆ ಅದರಲ್ಲಿ ಮದ್ದು ತುಂಬಬೇಕಾದ್ರೆ ಒಂದು ಕವರ್ ಮುಚ್ಚಿರ್ತಾರೆ ಅದಕ್ಕೆ. ಅದನ್ನು ಬಾಯಿಯಿಂದ ಕಚ್ಚಿ ತೆಗಿಬೇಕಾಗಿರುತ್ತೆ. ಅದಕ್ಕೆ ಹಂದಿ ಮತ್ತು ಗೋವುಗಳ ಕೊಬ್ಬನ್ನು ಸವರಿದ್ದಾರೆ ಅನ್ನೋದು ಸುಳ್ಳು ಸುದ್ದಿ ಹಬ್ಬಿರುತ್ತೆ ಆವಾಗ. ಇದರಿಂದ ಈ ಬಂದೂಕುಗಳನ್ನು ನಾವು ಯೂಸ್ ಮಾಡೋದಿಲ್ಲ, ಇವುಗಳನ್ನು ಉಪಯೋಗ ಮಾಡೋದಿಲ್ಲ ಅಂದ್ಬಿಟ್ಟು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇರ್ತಾರೆ ಸೈನಿಕರು. ನಾವು ಇದನ್ನು ಏನೋ ಉಪಯೋಗ ಮಾಡೋದಿಲ್ಲ ಅಂದಿದ್ದಕ್ಕೆ ಬ್ರಿಟಿಷರು ಇವರಿಗೆ ಶಿಕ್ಷೆಯನ್ನು ಕೊಡ್ತಾ ಇರ್ತಾರೆ. ಆಗ ಮಂಗಲ್ ಪಾಂಡೆ ಏನು ಮಾಡ್ತಾರೆ, ಇವರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇರ್ತಾರೆ. ಅಂದರೆ ಒಂದಿಬ್ಬರು ಬ್ರಿಟಿಷ್ ಅಧಿಕಾರಿಗಳನ್ನು ಕೊಂದು ಬಿಡ್ತಾರೆ ಮಂಗಲ್ ಪಾಂಡೆ. ಆಗ ಬ್ರಿಟಿಷರು ಏನು ಮಾಡ್ತಾರೆ, ಈತನಿಗೆ ಬಂದಿ ಮಾಡ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗಿ ಈತನಿಗೆ ಕೊಂದು ಬಿಡ್ತಾರೆ. ಈ ರೀತಿಯಾಗಿ ಮಂಗಲ್ ಪಾಂಡೆ ಅವರು ತೀರಿ ಹೋಗ್ತಾರೆ. ಆಮೇಲೆ ಲಕ್ಷ್ಮೀಬಾಯಿ ಅವರು ಸಹ ತೀರಿ ಹೋಗ್ತಾರೆ, ಅವರಿಗೂ ಸಹ ಕೊಲ್ಲಲಾಗುತ್ತೆ. ಆಮೇಲೆ ಬೇಗಂ ಹಜರತ್ ಮಹಲ್ ಅವರಿಗೂ ಸಹ ಕೊಲ್ಲಲಾಗುತ್ತೆ. ಇಂತಹ ನಾಯಕರು ಏನು ಮಾಡ್ತಾರೆ, ಮುಂದಿನ ತಲೆಮಾರಿನ ಯುವಕರಿಗೆ ಇವರು ಸ್ಫೂರ್ತಿದಾಯಕವಾಗಿ ಮಾರ್ಪಡ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಜನಾಂಗೀಯ ತಾರತಮ್ಯ ಅಂತ ಬರುತ್ತೆ. ಜನಾಂಗೀಯ ತಾರತಮ್ಯ. ಬ್ರಿಟಿಷರು ತಮ್ಮನ್ನು ಶ್ರೇಷ್ಠರೆಂದು ಭಾವಿಸಿದ್ದರು. ಬ್ರಿಟಿಷರು ತಾವೇ ಶ್ರೇಷ್ಠ ಅಂತ ಭಾವಿಸಿರ್ತಾರೆ, ಅಂದರೆ ಅವ್ರು ಅಂದ್ಕೊಂಡಿರ್ತಾರೆ ಆ ರೀತಿಯಾಗಿ. ಭಾರತೀಯರನ್ನು ಅನಾಗರಿಕರೆಂದು ಕರೀತಾರೆ, ಏನೂ ತಿಳಿಲಾರದಿರ್ತಕ್ಕಂಥ ಅನಾಗರಿಕರು ಅಂತ ಕರೀತಾರೆ. ಆಮೇಲೆ ಆಡಳಿತದ ಉನ್ನತ ಹುದ್ದೆಗಳು ಬ್ರಿಟಿಷರಿಗಷ್ಟೇ ಮೀಸಲಾಗಿದ್ದವು. ಭಾರತದಲ್ಲಿದ್ದ ಇಂಗ್ಲಿಷ್ ಸಮುದಾಯವು ಇಲ್ಬರ್ಟ್ ಮಸೂದೆಯನ್ನು ವಿರೋಧಿಸಿದ್ದು ಇದಕ್ಕೆ ಸ್ಪಷ್ಟ ನಿದರ್ಶಕವಾಗಿದೆ. ಈ ಭಾರತದಲ್ಲಿದ್ದ ಇಂಗ್ಲಿಷ್ ಸಮುದಾಯ ಏನು ಮಾಡುತ್ತೆ, ಇಲ್ಬರ್ಟ್ ಮಸೂದೆಯನ್ನು ನಿರಾಕರಿಸ್ತಾರೆ. ಇಲ್ಬರ್ಟ್ ಮಸೂದೆ ಎಷ್ಟರಲ್ಲಿ ಬರುತ್ತೆ, 1884ರಲ್ಲಿ ಬರುತ್ತೆ. ಇದನ್ನು ವಿರೋಧಿಸ್ತಾರೆ. ಇದರಿಂದ ಒಂದೇ ನೀತಿ ನಿಯಮಗಳಿಗೆ ಒಳಪಟ್ಟ ಭಾರತೀಯರಲ್ಲಿ ಸಹಜವಾಗಿ ನಾವೆಲ್ಲರೂ ಸಮಾನರು ಎಂಬ ಭಾವನೆಯನ್ನು ಉಂಟು ಮಾಡಿತು. ಈ ಎಲ್ಲ ಕಾರಣಗಳಿಂದ ಏನಾಗುತ್ತೆ, ಭಾರತೀಯರು ಒಂದೇ ಅನ್ನೋ ಭಾವನೆ ಬಂದ್ಬಿಡುತ್ತೆ ಭಾರತೀಯರಲ್ಲಿ. ಬ್ರಿಟಿಷರು ತಂದ ಜನವಿರೋಧಿ ಕಾಯ್ದೆ ಕಾನೂನುಗಳನ್ನು ಎಲ್ಲರೂ ಒಕ್ಕೊರಲಿನಿಂದ ವಿರೋಧಿಸಲಾರಂಭಿಸಿದರು. ಬ್ರಿಟಿಷರು ಏನು ಮಾಡ್ತಾರೆ, ಇಡೀ ಭಾರತವನ್ನು ಒಗ್ಗಟ್ಟಾಗಿ ಮಾಡಿ ಎಲ್ಲ ಪ್ರಾಂತ್ಯಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಒಂದು ಒಕ್ಕೂಟ ದೇಶವನ್ನಾಗಿ ಮಾಡಿ ಅದರ ಆಡಳಿತವನ್ನು ತಾವು ಮಾಡ್ತಾ ಇರ್ತಾರೆ. ಇದರಿಂದ ಭಾರತೀಯರಲ್ಲಿ ಒಂದೇ ಅನ್ನೋ ಭಾವನೆ ಉಂಟಾಗಿ ಈ ಬ್ರಿಟಿಷರು ಏನೇ ಅನೈತಿಕವಾದ ಕೆಲಸಗಳನ್ನು ಮಾಡ್ತಾ ಇದ್ದರೆ ಜನರು ಒಗ್ಗಟ್ಟಾಗಿ ಅವರ ವಿರುದ್ಧ ತಿರುಗಿಬೀಳ್ತಾರೆ. ಮೇಲೆ ವಿವರಿಸಿದ ಅಂಶಗಳು ಭಾರತೀಯರಲ್ಲಿ ನಾವೆಲ್ಲ ಒಂದೇ ಎಂಬ ರಾಷ್ಟ್ರೀಯ ಪ್ರಜ್ಞೆ ಬೆಳೆಯಲು ಕಾರಣವಾದವು. ಓಕೆ, ಇವೆಲ್ಲ ಏನಾಗುತ್ತೆ, ಭಾರತೀಯರಲ್ಲಿ ನಾವೆಲ್ಲ ಒಂದೇ ಅನ್ನೋ ಭಾವನೆ ಬೆಳೆಯೋದಕ್ಕೆ ಕಾರಣವಾಗುತ್ತೆ. ನೆಕ್ಸ್ಟ್ ಬರುತ್ತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗೋದು ಬರುತ್ತೆ. ನೋಡಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಸ್ಥಾಪನೆ ಆಗುತ್ತೆ, 1885ರಲ್ಲಿ ಸ್ಥಾಪನೆ ಆಗುತ್ತೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಿವೃತ್ತ ಬ್ರಿಟಿಷ್ ನಾಗರಿಕ ಸೇವಾಧಿಕಾರಿ ಅಲನ್ ಅಕ್ಟೇವಿಯನ್ ಹ್ಯೂಮ್. ಒಂದು ನಿಮಿಷ. ಈ ಅಲನ್ ಅಕ್ಟೇವಿಯನ್ ಹ್ಯೂಮ್ ಅಂತ ಬರ್ತಾರಲ್ಲ, ಅವರ ಕನಸಿನ ಕೂಸಾಗಿರುತ್ತೆ. ಅಂದರೆ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಮಾಡಬೇಕು ಅನ್ನೋದು ಇವರ ಉದ್ದೇಶವಾಗಿರುತ್ತೆ. ಇವರನ್ನು ಎ.ಓ. ಹ್ಯೂಮ್ ಅಂತಲೂ ಕರೀತಾರೆ, ಶಾರ್ಟ್ ಆಗಿ ಎ.ಓ. ಹ್ಯೂಮ್ ಅಂತಲೂ ಕರೀತಾರೆ. ನೋಡಿ, ಓಕೆ, ಇದು 1885ರಲ್ಲಿ ಮುಂಬೈಯಲ್ಲಿ ಸ್ಥಾಪನೆ ಆಗುತ್ತೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎಲ್ಲಿ ಸ್ಥಾಪನೆ ಆಗುತ್ತೆ ಅಂದರೆ ಮುಂಬೈಯಲ್ಲಿ ಸ್ಥಾಪನೆ ಮಾಡ್ತಾರೆ. ಉಮೇಶ್ ಚಂದ್ರ ಬ್ಯಾನರ್ಜಿಯವರು ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರಾಗಿದ್ದರು. ನೋಡಿ, ಇದು ಕೇಳಿದ್ದಾರೆ ಹಿಂದೆ, ಇದೇನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಐತಲ್ಲ, ಅದು ಎಷ್ಟರಲ್ಲಿ ಸ್ಥಾಪನೆ ಆಗಿತ್ತು, ಯಾರು ಸ್ಥಾಪನೆ ಮಾಡಿದ್ದಾರೆ, ಹಾಗೆ ಎಲ್ಲಿ ಸ್ಥಾಪನೆ ಆಗಿತ್ತು, ಹಾಗೆ ಇದರ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಅಂತಲೂ ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ಎಲ್ಲ ಎಕ್ಸಾಮ್ಗಳು ರೈಸ್ ಆಗಿದ್ದಾವೆ, ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಕ್ವಶನ್ಸು. ಸೊ ನೆನಪಲ್ಲಿ ಇಟ್ಕೊಳ್ರಿ.
ಮುಂಬೈಯಲ್ಲಿ ನಡೆದ ಕಾಂಗ್ರೆಸ್ನ ಮೊದಲ ಅಧಿವೇಶನದಲ್ಲಿ 72 ಮಂದಿ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಇದು ಸಹ ಕೇಳಿದ್ರು. ಈ ಮೊದಲ ಅಧಿವೇಶನದಲ್ಲಿ ಎಷ್ಟು ಮಂದಿ ಪ್ರತಿನಿಧಿಗಳು ಭಾಗವಹಿಸಿದ್ರು ಅಂತಾನು ಕೇಳಿದ್ರು. 72 ಮಂದಿ ಇಲ್ಲಿ ಭಾಗವಹಿಸ್ತಾರೆ. ಅವರಲ್ಲಿ ಹೆಚ್ಚಿನವರು ವಕೀಲರು, ಪತ್ರಕರ್ತರು ಮತ್ತು ಸಮಾಜದ ಪ್ರತಿಷ್ಠಿತ ವರ್ಗದವರು ಆಗಿದ್ದರು. ಇದು ಸಹ ಕೇಳಿದ್ರು. ವಾಸ್ತವವಾಗಿ ಕಾಂಗ್ರೆಸ್ ರಾಷ್ಟ್ರೀಯ ಚಳುವಳಿಗೆ ಚಾಲನೆ ನೀಡಿದ ಮೊದಲ ರಾಜಕೀಯ ವೇದಿಕೆಯಾಗಿತ್ತು. ನೋಡಿ, ಇದೇನಾಗಿತ್ತು, ಕಾಂಗ್ರೆಸ್ ರಾಷ್ಟ್ರೀಯ ಚಳುವಳಿಗೆ ಚಾಲನೆ ನೀಡಿದ ಮೊದಲ ರಾಜಕೀಯ ವೇದಿಕೆಯಾಗಿ ಇದು ಬೆಳೆಯುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿದ್ದಾರೆ ನೋಡಿ, ಎ.ಓ. ಹ್ಯೂಮ್ ಇದ್ದಾರೆ. ಇವರು ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಇವರು. ಆಮೇಲೆ ಇವರು ಉಮೇಶ್ ಚಂದ್ರ ಬ್ಯಾನರ್ಜಿ, ಕಾಂಗ್ರೆಸ್ನ ಪ್ರಥಮ ಅಧಿವೇಶನದ ಅಧ್ಯಕ್ಷರು. ಇದೆಲ್ಲಿ ನಡೆಯುತ್ತೆ? ಮುಂಬೈನಲ್ಲಿ ನಡೆಯುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉದ್ದೇಶ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಉದ್ದೇಶ ಏನು ಅಂತಾನು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ರಿ. ದೇಶದ ವಿವಿಧ ಭಾಗಗಳಲ್ಲಿರುವ ರಾಜಕೀಯ ಕಾರ್ಯಕರ್ತರ ನಡುವೆ ಸ್ನೇಹ ಸಂಬಂಧವನ್ನು ಬೆಸೆಯುವುದಾಗಿತ್ತು. ವಿವಿಧ ಭಾಗಗಳಲ್ಲಿ ಅಂದರೆ ಬೇರೆ ಬೇರೆ ಭಾಗಗಳಲ್ಲಿ ರಾಜಕೀಯ ಕಾರ್ಯಕರ್ತರು ಇರ್ತಾರಲ್ಲ, ಅವರೆಲ್ಲರ ನಡುವೆ ಸ್ನೇಹ ಸಂಬಂಧವನ್ನು ಬೆಳೆಸೋದಕ್ಕೆ ಇದು ಸಹಾಯಕವಾಗುತ್ತೆ. ರಾಷ್ಟ್ರೀಯ ಏಕತೆಯನ್ನು ಉಂಟು ಮಾಡುತ್ತೆ. ಆಮೇಲೆ ಜನತೆಯ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಮಂಡಿಸಿ ಜನಾಭಿಪ್ರಾಯವನ್ನು ರೂಪಿಸೋದಕ್ಕೆ ಇದು ಸಹಾಯಕವಾಗುತ್ತೆ. ನೆಕ್ಸ್ಟ್, ಪ್ರಾಂತೀಯತೆಯನ್ನು ತೊರೆದು, ಅಂದರೆ ಇದು ನಮ್ಮ ಪ್ರಾಂತ್ಯ, ಇದು ನಮ್ಮ ಭೂಮ್ಯ ಅನ್ನೋದನ್ನೆಲ್ಲ ತೊರೆದು ರಾಷ್ಟ್ರೀಯತೆಯನ್ನು ಮೂಡಿಸುವುದು. ನೋಡಿ, ಭಾರತದಲ್ಲೇ ಈಗ ಪ್ರೆಸೆಂಟ್ ನಾವು ನೋಡ್ತೀವಿ, ಈ ದಕ್ಷಿಣ ಭಾರತದಲ್ಲಿ ಬಂದು ಹೋದ್ರೆ, ಈ ದಕ್ಷಿಣ ಭಾರತ ಅಂತ ಬೇಡ, ನಮ್ಮ ಕರ್ನಾಟಕದವ್ರಂತಲೇ ಇಟ್ಕೊಳ್ರಿ. ನಮ್ಮ ಕರ್ನಾಟಕದವರು ಈ ನಮ್ಮವರು ಅಂತ ನಾವು ಅಂತೀವಿ. ಈಗ ಇಲ್ಲಿಂದನೇ ನಾವು ಬೇರೆ ಸ್ಟೇಟಿಗೆ ಹೋದಾಗ ಅಲ್ಲಿ ಯಾರಾದರೂ ಕನ್ನಡಿಗರು ಸಿಕ್ಕರೆ ಇವ್ರು ನಮ್ಮವರು, ಈ ಥರ ಭಾವನೆ ಬರುತ್ತಲ್ಲ, ಅದೆಲ್ಲನೂ ಸಹ ಬಿಟ್ಟು ಎಲ್ಲರೂ ರಾಷ್ಟ್ರೀಯತೆ, ಎಲ್ಲರೂ ನಮ್ಮ ರಾಷ್ಟ್ರದವರು, ಎಲ್ಲರೂ ನಾವು ಒಂದೇ, ಎಲ್ಲರೂ ಸಹ ನಾವು ಅಣ್ಣ ತಮ್ಮಂದ್ರ ಥರ ಅನ್ನೋದು ಈ ಭಾವನೆಯನ್ನು ಮೂಡಿಸುತ್ತೆ ಈ ರಾಷ್ಟ್ರೀಯ ಕಾಂಗ್ರೆಸ್. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಪ್ರಾಂತೀಯತೆಯನ್ನು ತೊರೆದು ಏನಾಗುತ್ತೆ, ರಾಷ್ಟ್ರೀಯತೆಯನ್ನು ಮೂಡಿಸೋದಕ್ಕೆ ಇದು ಸಹಾಯಕವಾಗುತ್ತೆ. ನೆಕ್ಸ್ಟ್ ಏನು ಬರುತ್ತೆ, ಮಂದಗಾಮಿ ಯುಗ ಬರುತ್ತೆ. 1885ರಿಂದ 1905ರವರೆಗೆ ಮಂದಗಾಮಿಗಳ ಯುಗ ಬರುತ್ತೆ. ನೋಡಿ, ಇದು ಕೇಳಿದ್ದಾರೆ ಹಿಂದೆ ಎಕ್ಸಾಮಲ್ಲಿ, ಮಂದಗಾಮಿಗಳ ಯುಗ ಎಷ್ಟು ಅಂತ ಕೇಳಿದ್ರು. 1885ರಿಂದ 1905 ಅಂದರೆ ಮಂದಗಾಮಿಗಳ ಯುಗ ಅಂತ ಕೊಟ್ಟು ಮುಂದೆ ಈ ಥರ ಕೊಡ್ತಾರೆ. ಇದರಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ತಾರೆ. 1885 ಕೊಟ್ಟು 1900 ಅಂತಲೂ ಕೊಡ್ಬೋದು, ಇಲ್ಲ ಈ 1950, 30, 10 ಈ ಥರ ಕೊಡಬಹುದು. ಇಲ್ಲಿ ಚೇಂಜಸ್ ಮಾಡ್ತಾರೆ ಸ್ವಲ್ಪ. ಸೊ ಈ ಥರನೇ ಕೇಳಿದ್ದಾರೆ ಹಿಂದೆ ಎಕ್ಸಾಮ್ಗಳಲ್ಲಿ. ಸೊ ನೆನಪಲ್ಲಿ ಇಟ್ಕೊಳ್ರಿ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಆರಂಭಿಕ ನಾಯಕರುಗಳನ್ನು ಮಂದಗಾಮಿಗಳು, ಅಂದರೆ ಮಂದಗಾಮಿಗಳಂದ್ರೇನು, ಸೌಮ್ಯವಾದಿಗಳು ಅಂತ ಅರ್ಥ ಆಗುತ್ತೆ. ಒಂದು ನಿಮಿಷ. ಓಕೆ, ಮಂದಗಾಮಿಗಳಂದ್ರೇನು, ಸೌಮ್ಯವಾದಿಗಳು ಅಂತ ಅರ್ಥ ಆಗುತ್ತೆ ನೋಡಿ. 1885ರಿಂದ 1905ರ ನಡುವಿನ ಕಾಲಘಟ್ಟವನ್ನು ಮಂದಗಾಮಿಗಳ ಕಾಲ ಅಂತ ಪರಿಗಣನೆ ಮಾಡಲಾಗಿದೆ. ಅವರು ಸಂವಿಧಾನಾತ್ಮಕ ನೀತಿಯಲ್ಲಿ ನಂಬಿಕೆ ಇರಿಸಿದ್ದರು. ಇದು ಈ ಥರ ಕೇಳ್ತಾರೆ, ಮಂದಗಾಮಿಗಳು ಯಾವ ರೀತಿಯಾದ ನಂಬಿಕೆನ ಹೊಂದಿದ್ರು ಅಂತ. ಇವರು ಸಂವಿಧಾನಾತ್ಮಕ ನೀತಿಗಳಲ್ಲಿ ನಂಬಿಕೆಯನ್ನು ಹೊಂದಿರ್ತಾರೆ. ಆದರೆ ಬ್ರಿಟಿಷ್ ಆಳ್ವಿಕೆಗೆ ನಿಷ್ಠಾವಂತರಾದ ಅವರು ಪ್ರಾರ್ಥನೆ, ಬಿನ್ನಹ ಮತ್ತು ಪ್ರತಿಭಟನೆಯ ನೀತಿಯನ್ನು ಅನುಸರಿಸಿದರು. ಅಂದರೆ ಬ್ರಿಟಿಷ್ ಆಳ್ವಿಕೆಗೆ ನಿಷ್ಠಾವಂತರಾಗಿರ್ತಾರೆ ಇವರು. ಅವರು ವಿರುದ್ಧ ನಡೆಯೋದಿಲ್ಲ. ಅವರು ಏನೇ ಕಾಯ್ದೆ ಕಾನೂನುಗಳನ್ನು ತಗೊಂಡು ಬಂದರೆ ಅದನ್ನು ಸೌಮ್ಯ ರೀತಿಯಾಗಿ, ಶಾಂತ ಸ್ವಭಾವದಿಂದನೇ ಅದನ್ನು ವಿರೋಧಿಸಬೇಕು ಅನ್ನೋದು ಇವರ ಅಭಿಪ್ರಾಯವಿರುತ್ತೆ. ಅದು ಕರೆಕ್ಟಾಗಿದ್ದರೆ ಅನುಸರಿಸೋದು, ಕರೆಕ್ಟಾಗಿರಲಿಲ್ಲ ಅಂತಂದರೆ ಏನೋ ಸೌಮ್ಯವಾಗಿಯೇ ಶಾಂತ ರೀತಿಯಾಗಿ ಅದನ್ನು ಪ್ರತಿಭಟನೆ ಮಾಡಬೇಕು ಅನ್ನೋದು ಇವರ ಅರ್ಥ ಆಗಿರುತ್ತೆ. ನಿಷ್ಠಾವಂತರಾದ ಇವರು ಏನಾಗಿರ್ತಾರೆ, ಪ್ರಾರ್ಥನೆ, ಬಿನ್ನಹ. ಪ್ರಾರ್ಥನೆ ಅಂದ್ರೇನು, ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಈ ಬಿನ್ನಹ ಅಂದ್ರೂ ಅಷ್ಟೇ, ಅವರಲ್ಲಿ ಒಂಥರ ಬೇಡಿಕೆ ಥರ ಇಟ್ಟು
ಪ್ರತಿಭಟನೆ ಮಾಡುವ ನೀತಿಯನ್ನು ಇವರು ಅನುಸರಿಸ್ತಾ ಇರ್ತಾರೆ. ಜೊತೆಗೆ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಜಾರಿಗೆ ತರುವಂತೆ ಬ್ರಿಟಿಷರನ್ನು ಮನವೊಲಿಸಲು ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಕೆಲವೊಂದು. ಆದರೆ ಬ್ರಿಟಿಷರು ಇಂಥವಕ್ಕೆಲ್ಲ ಜಗ್ಗೋ ಮನಸ್ಥಿತಿ ಹೊಂದಿರ್ತಿರ್ಲಿಲ್ಲ. ಅವರು ಈ ಭಾರತೀಯರಿಗೆ ಕೆಟ್ಟದ್ದನ್ನೇ ಬಯಸೋ ಒಂದು ಮನಸ್ಥಿತಿಯನ್ನು ಹೊಂದಿರ್ತಾರೆ. ಪ್ರಮುಖ ಮಂದಗಾಮಿ ನಾಯಕರೆಂದರೆ ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, ಮಹಾದೇವ್ ಗೋವಿಂದ ರಾನಡೆ ಮತ್ತು ಇನ್ನಿತರರು. ಈ ಥರ ಕೇಳಿದ್ರು ನೋಡಿ, ಮಂದಗಾಮಿ ನಾಯಕರುಗಳು ಯಾರು ಅಂತ ಹಿಂದಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ದಾದಾಬಾಯಿ ನವರೋಜಿ, ಆಮೇಲೆ ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, ಆಮೇಲೆ ಮಹಾದೇವ್ ಗೋವಿಂದ ರಾನಡೆ, MG ರಾನಡೆ ಅಂತಲೂ ಕರೀತಾರೆ ಇವರನ್ನ. ಇನ್ನಿತರರು ಈ ಮಂದಗಾಮಿ ನಾಯಕರಾಗಿದ್ದಾರೆ. ನೆಕ್ಸ್ಟು, ಮಂದಗಾಮಿಗಳ ಹೋರಾಟದ ಫಲವಾಗಿ ಭಾರತೀಯರು ಶಾಸನ ಸಭೆಗಳನ್ನು ಪ್ರವೇಶಿಸಲು ಸಾಧ್ಯವಾಯಿತು. ಅಲ್ಲದೆ ಮಂದಗಾಮಿಗಳ ಪ್ರಯತ್ನದಿಂದ ಭಾರತದ ಬಡತನಕ್ಕೆ ಬ್ರಿಟಿಷರು ಕಾರಣ ಎಂಬುದು ತಿಳಿಯಿತು. ಇವರು ಮಂದಗಾಮಿಗಳ ಪ್ರಯತ್ನದಿಂದನೇ ಏನಾಗುತ್ತೆ, ಭಾರತೀಯರು ಶಾಸನ ಸಭೆಗಳಲ್ಲಿ ಭಾಗವಹಿಸೋ ಥರ ಆಗುತ್ತೆ. ಆಮೇಲೆ ನಮ್ಮ ಭಾರತದ ಬಡತನಕ್ಕೆ ಬ್ರಿಟಿಷರೇ ಕಾರಣ ಅನ್ನೋದು ಸಹ ಇಲ್ಲಿ ತಿಳಿದು ಬರುತ್ತೆ. ಜೊತೆಗೆ ಈ ಕಾಲಘಟ್ಟದಲ್ಲಿ ಭಾರತೀಯರು ರಾಜಕೀಯ ಸಂಘರ್ಷಕ್ಕೆ ಬೇಕಾದ ತರಬೇತಿ ಪಡೆಯುವ ಮೂಲಕ ಬ್ರಿಟಿಷ್ ವಿರೋಧಿ ಹೋರಾಟಕ್ಕೆ ರಾಷ್ಟ್ರೀಯ ವ್ಯಾಪ್ತಿಯನ್ನು ಸೃಷ್ಟಿ ಮಾಡ್ತಾರೆ ಇವರು ಮಂದಗಾಮಿಗಳು. ಇಲ್ಲಿದ್ದಾರೆ ನೋಡಿ, ದಾದಾಬಾಯಿ ನವರೋಜಿ, ಆಮೇಲೆ ಸುರೇಂದ್ರನಾಥ್ ಬ್ಯಾನರ್ಜಿ, ಪ್ರಮುಖ ಮಂದಗಾಮಿ ನಾಯಕರು ನೋಡಿ, ಸುರೇಂದ್ರನಾಥ್ ಬ್ಯಾನರ್ಜಿ. ನೆಕ್ಸ್ಟು ಗೋಪಾಲಕೃಷ್ಣ ಗೋಖಲೆ. ನೋಡಿ, ಈ ಮುಖಗಳು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ರಿ. ಯಾಕಂದರೆ GPSTR ಡಿಸ್ಕ್ರಿಪ್ಟಿವ್ ರೈಟಿಂಗ್ ಬರುತ್ತಲ್ಲ, ಒಂದು ಸರಿ ಕೊಟ್ಟಿದ್ರು ಈ ಥರ ಚಿತ್ರ ಕೊಟ್ಬಿಟ್ಟು ಇವ್ರ ಬಗ್ಗೆ ಬರೀರಿ ಅಂತ ಕೊಟ್ಟಿದ್ರು. ಒಂದು 3 ಮಾರ್ಕ್ಸಿಗೋ ಅಥವಾ 4 ಮಾರ್ಕ್ಸಿಗೋ ಇತ್ತು, ಅಷ್ಟೊಂದು ನೆನಪಾಗ್ತಾ ಇಲ್ಲ. ಕೊಟ್ಟಿದ್ರು ಈ ಥರ. ಅದು ಸಾಮಾಜಿಕ ಚಿಂತಕರ ಫೋಟೋ ಕೊಟ್ಟಿದ್ರು. ಸೊ ಹಾಗಾಗಿ ಇವ್ರ ಬಗ್ಗೆನೂ ಕೊಡಬಹುದು. ಸೊ ನೋಡ್ಕೊಳ್ರಿ ಒಂದು ಸರಿ. ಓಕೆ. ನೆಕ್ಸ್ಟು, ಮಂದಗಾಮಿಗಳ ಬೇಡಿಕೆಗಳು. ವಾಕ್ ಮತ್ತು ಮುದ್ರಣ ಸ್ವಾತಂತ್ರ್ಯ, ಕಾರ್ಯಾಂಗದಿಂದ ನ್ಯಾಯಾಂಗದ ಬೇರ್ಪಡೆ, ಸೈನಿಕ ವೆಚ್ಚದ ಕಡಿತ. ವಾಕ್ ಮತ್ತು ಮುದ್ರಣ ಸ್ವಾತಂತ್ರ್ಯ ಅಂದ್ರೇನು, ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮುದ್ರಣ ಸ್ವಾತಂತ್ರ್ಯ ಏನು, ಪ್ರಿಂಟ್ ಮಾಡೋದು. ಈಗ ನಾವು ಕೆಲವೊಂದಿಷ್ಟು ಭಾರತೀಯರು ಪತ್ರಿಕೆಗಳನ್ನು ಹೊರಡಿಸ್ತಾ ಇರ್ತಾರೆ. ಅವುಗಳ ಮೇಲೆ ಬ್ರಿಟಿಷರು ನಿರ್ಬಂಧವನ್ನು ಹೇರಿರ್ತಾರೆ. ಆ ಮುದ್ರಣ ಸ್ವಾತಂತ್ರ್ಯವನ್ನು ಕೊಡಬೇಕು, ವಾಕ್ ಸ್ವಾತಂತ್ರ್ಯ ಕೊಡಬೇಕು ಅಂತ ಇವರು ಬೇಡಿಕೆಯನ್ನು ಇಟ್ಟಿರ್ತಾರೆ. ಹಾಗೆ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಬೇರ್ಪಡಿಸಬೇಕು, ಸೈನಿಕದಲ್ಲಿ ನಡೀತಕ್ಕಂಥ ವೆಚ್ಚದ ಕಡಿಮೆಯನ್ನು ಮಾಡಬೇಕು, ಆಮೇಲೆ ಪ್ರಾಥಮಿಕ, ಪ್ರೌಢ ಮತ್ತು ತಾಂತ್ರಿಕ ಶಿಕ್ಷಣದ ಅನುಷ್ಠಾನವನ್ನು ಮಾಡಬೇಕು, ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯ ರದ್ದತಿ ಆಗಬೇಕು, ಬ್ಯಾಂಕಿಂಗ್, ನೀರಾವರಿ, ವೈದ್ಯಕೀಯ ಮತ್ತು ಆರೋಗ್ಯ ಸೌಲಭ್ಯಗಳು ಒದಗಿಸಬೇಕು ಜನರಿಗೆ ಅಂತ ಇವರು ಬೇಡಿಕೆಯನ್ನು ಇಡ್ತಾರೆ. ಆಮೇಲೆ ಉಪ್ಪಿನ ಸುಂಕದ ಸಂಪೂರ್ಣ ರದ್ದತಿಯನ್ನು ಮಾಡಬೇಕು, ಇಂಗ್ಲೆಂಡ್ ಮತ್ತು ಇಂಡಿಯಾದಲ್ಲಿ ಏಕಕಾಲದಲ್ಲಿ ICS ಪರೀಕ್ಷೆಗಳನ್ನು ನಡೆಸಬೇಕು ಅನ್ನೋದು ಸಹ ಇವ್ರ ಬೇಡಿಕೆಯಾಗಿರುತ್ತೆ. ನೆಕ್ಸ್ಟು, ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಭಾರತೀಯರಿಗೆ ಪ್ರಾತಿನಿಧ್ಯ ನೀಡಬೇಕು, ಉನ್ನತ ಹುದ್ದೆಗಳಿಗೆ ಭಾರತೀಯರನ್ನು ನೇಮಿಸಬೇಕು ಅನ್ನೋದು ಇವರ ಮಂದಗಾಮಿಗಳ ಬೇಡಿಕೆಗಳು ಆಗಿರ್ತವೆ. ಓಕೆ. ನೆಕ್ಸ್ಟು, ತೀವ್ರಗಾಮಿಗಳು ಬರ್ತಾರೆ ನೋಡಿ. ಇವರು ಮಂದಗಾಮಿಗಳ ವಿಚಾರಧಾರೆಗಳಿಗೆ ವಿರುದ್ಧವಾಗಿರ್ತಾರೆ. ತೀವ್ರಗಾಮಿಗಳು, ಮಂದಗಾಮಿಗಳು ಸಾಮಾನ್ಯ ಜನತೆಯನ್ನು ತಲುಪಲಿಲ್ಲ. ಅಂದ್ರೇನು, ಸಾಮಾನ್ಯ ಜನರಿಗೆ ಇವರು ತಲುಪೋದಿಲ್ಲ ಮಂದಗಾಮಿಗಳು. ಅವರು ಅನುಸರಿಸಿದ ಪ್ರಾರ್ಥನೆ, ಮನವಿ ನೀತಿಗಳನ್ನು ತಿರುಪೆಯ ನೀತಿ ಅಂದರೆ ಪಾಲಿಸಿ ಆಫ್ ಮೆಂಡಿಕೆನ್ಸಿ ಎಂದು ತೀವ್ರಗಾಮಿಗಳು ವ್ಯಂಗ್ಯವಾಡಿದರು. ಈ ಮಂದಗಾಮಿಗಳು ಏನು ಸೌಮ್ಯವಾಗಿಯೇ ಹೋರಾಟ ಮಾಡಬೇಕು, ಅವರು ಈ ಥರ ಅಗ್ರೆಸಿವ್ ಆಗಿ ಹೋರಾಟ ಮಾಡಬಾರ್ದು ಅನ್ನೋದು ಮಂದಗಾಮಿಗಳಲ್ಲಿ ಇರುತ್ತೆ. ಶಾಂತ ಸ್ವಭಾವದಿಂದ ಇರಬೇಕು ಅನ್ನೋದಿರುತ್ತೆ. ಅವರ ಆ ನೀತಿಯನ್ನು, ಪ್ರಾರ್ಥನೆ ಮತ್ತು ಮನವಿ ನೀತಿಯನ್ನು ತೀವ್ರಗಾಮಿಗಳು ಏನಂತಾರೆ, ಇದು ಒಂದು ರೀತಿಯ ತಿರುಪೆ ನೀತಿ ಅಂತ ಕರೀತಾರೆ. ತಿರುಪೆ ನೀತಿ ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಸಹ ನೆನಪಲ್ಲಿ ಇಟ್ಕೊಳ್ರಿ. ಪಾಲಿಸಿ ಆಫ್ ಮೆಂಡಿಕೆನ್ಸಿ ಅಂತ ಕರೀತಾರೆ ಇದಕ್ಕೆ ಅಂತ ತೀವ್ರಗಾಮಿಗಳು ವ್ಯಂಗ್ಯವಾಡ್ತಾರೆ.
ಯುವ ವರ್ಗ ಅವರ ನೀತಿಗಳಿಂದ ಆಕರ್ಷಿತರಾಗಲಿಲ್ಲ. ನೋಡಿ, ಮಂದಗಾಮಿಗಳಲ್ಲಿ ಎಲ್ಲರೂ ಉತ್ತಮವಾದ ಚಿಂತನೆಗಳನ್ನು ಹೊಂದಿರ್ತಾರೆ. ಕಿರಿಯರಿಗೆ ಏನೇ ಒಂದು ಸಲಹೆಗಳನ್ನು ನೀಡಿದರೆ ಅಷ್ಟು ಅಟ್ರಾಕ್ಟಿವ್ ಆಗೋದಿಲ್ಲ. ಯಾಕಂದರೆ ಹಿರಿಯರಿಗೆ ಅನುಭವ ಆಗಿರುತ್ತೆ. ಕಿರಿಯರಿಗೆ ಏನಾಗಿರುತ್ತೆ, ಇವ್ರೇನು ಬಿಡಪ್ಪ ಇದೇ ಥರ ಹೇಳ್ತಾರೆ ಅನ್ನೋ ಮನೋಭಾವ ಇರುತ್ತೆ ಕಿರಿಯರಲ್ಲಿ. ಅದೇ ಅವರು ಆ ಏಜಿಗೆ ಬಂದಾಗ ಅವರು ಕರೆಕ್ಟಾಗಿ ಹೇಳ್ತಾ ಇದ್ರಲ್ಲ, ಯಾಕಂದರೆ ಅವ್ರಿಗೂ ಸಹ ಅನುಭವ ಆಗುತ್ತಲ್ಲ, ಆವಾಗ ಅವ್ರ ಮಾತುಗಳು ಮನಸ್ಸಿಗೆ ಮುಟ್ಟುತ್ತೆ, ಹಿರಿಯರು ಹೇಳ್ತಕ್ಕಂಥ ಮಾತುಗಳು. ಅದೇ ರೀತಿಯಾಗಿ ಇಲ್ಲೇನಾಗುತ್ತೆ, ಮಂದಗಾಮಿಗಳು ಏನು ವಿಚಾರಧಾರೆಗಳನ್ನು ಹೊಂದಿರ್ತಾರಲ್ಲ, ಅವರ ನೀತಿಗಳಿಂದ ಯುವ ವರ್ಗ ಏನಾಗುತ್ತೆ, ಬೇಗ ಆಕರ್ಷಿತರಾಗೋದಿಲ್ಲ. ಯಾಕಂದರೆ ಏನಂತಾರಲ್ಲ, ಬಿಸಿ ರಕ್ತ ಸೌಮ್ಯವಾಗಿ ಇರಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಬರೋದಿಲ್ಲ. ಅದೇ ರೀತಿಯಾಗಿ ಇಲ್ಲೂ ಸಹ ಆಗುತ್ತೆ. ಇವರ ಕಾಯುವ ವಿಧಾನವನ್ನು ಪ್ರಶ್ನಿಸುವ ಹೊಸ ನಾಯಕರ ಒಂದು ಗುಂಪು ಕಾಂಗ್ರೆಸ್ನಲ್ಲಿ ಉದಯಿಸಿತು. ಅವರೇ ತೀವ್ರಗಾಮಿಗಳು. ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್ ಮತ್ತು ಬಿಪಿನ್ ಚಂದ್ರ ಪಾಲ್ ಇವರು ತೀವ್ರಗಾಮಿ ಗುಂಪಿನ ನಾಯಕರಾಗಿದ್ದಾರೆ. ನೋಡಿ, ಇವರಿಗೆ ಏನಂತ ಕರೀತಾರೆ, ಲಾಲ್, ಬಾಲ್ ಮತ್ತು ಪಾಲ್ ಅಂತ ಕರೀತಾರೆ. ಲಾಲ್, ಬಾಲ್, ಪಾಲ್ ಈ ತೀವ್ರಗಾಮಿಗಳ ನಾಯಕರು ಯಾರು ಅಂತ ಕೇಳಿದಾಗ ಲಾಲ್, ಬಾಲ್, ಪಾಲ್ ಅನ್ನೋದು ತುಂಬಾನೇ ನ್ಯೂಸ್ ಇಲ್ಲಿದೆ ನೋಡಿ. ಲಾಲ್, ಬಾಲ್, ಪಾಲ್ ಎಂದೇ ಜನಪ್ರಿಯರಾಗಿದ್ದಾರೆ. ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್, ಆಮೇಲೆ ಬಿಪಿನ್ ಚಂದ್ರ ಪಾಲ್. ಇವರು 1905ರಿಂದ 1919 ಕಾಲಾವಧಿಯನ್ನು ತೀವ್ರಗಾಮಿ ರಾಜಕೀಯ ಕಾಲ ಅಂತೇಳಿ ಗುರುತಿಸ್ತಾರೆ. ಮಂದಗಾಮಿಗಳ ಕಾಲ ಎಷ್ಟಾಗಿರುತ್ತೆ, 1885ರಿಂದ 1905ವರೆಗೂ ಬರುತ್ತೆ. ಈ ತೀವ್ರಗಾಮಿಗಳ ಕಾಲ 1905ರಿಂದ 1919ವರೆಗೂ, ಅಂದರೆ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಬರುತ್ತಲ್ಲ ಅಲ್ಲಿವರೆಗೂ ಸಹ ಬರುತ್ತೆ. ನೋಡಿ, ಇಲ್ಲಿದ್ದಾರೆ ನೋಡಿ ಈ ತೀವ್ರಗಾಮಿಗಳ ನಾಯಕರು. ಲಾಲ್ ಅಂದರೆ ಲಾಲಾ ಲಜಪತ್ ರಾಯ್, ಬಾಲ್ ಅಂದರೆ ಬಾಲಗಂಗಾಧರ್ ತಿಲಕ್, ಪಾಲ್ ಅಂದರೆ ಬಿಪಿನ್ ಚಂದ್ರ ಪಾಲ್. ಓಕೆ, ನೆಕ್ಸ್ಟ್ ನೋಡೋಣ, ತೀವ್ರಗಾಮಿಗಳ ಬೆಳವಣಿಗೆಗೆ ಕಾರಣಗಳು. ಭಾರತೀಯರನ್ನ ಉನ್ನತ ಹುದ್ದೆಗಳಿಗೆ ಪರಿಗಣಿಸಿದ್ದು. ಈ ಭಾರತೀಯರನ್ನ ಉನ್ನತ ಹುದ್ದೆಗಳಿಗೆ ಪರಿಗಣಿಸ್ತಾರಲ್ಲ, ಅದೇನಾಗುತ್ತೆ, ತೀವ್ರಗಾಮಿಗಳ ಬೆಳವಣಿಗೆಗೆ ಕಾರಣವಾಗುತ್ತೆ. 1905ರಲ್ಲಿ ಲಾರ್ಡ್ ಕರ್ಜನನ್ನು ಬಂಗಾಳವನ್ನು ವಿಭಜಿಸುವ ಮೂಲಕ ಮತೀಯ ರಾಜಕಾರಣಕ್ಕೆ ಪ್ರಯತ್ನಿಸಿದ್ದು. ಈ ಲಾರ್ಡ್ ಕರ್ಜನ್ ಏನು ಮಾಡ್ತಾನೆ, ಬಂಗಾಳವನ್ನು ವಿಭಜನೆ ಮಾಡಿ, ಅಂದರೆ ಬಂಗಾಳದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಸಮುದಾಯ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅಲ್ಲಿ ಅದನ್ನು ವಿಭಜನೆ ಮಾಡಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವನ ಹುಟ್ಟಾಕ್ತಾರೆ ಇವರು. ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ, ಮತೀಯ ರಾಜಕಾರಣಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. 1905ರಲ್ಲಿ ರಷ್ಯಾ ದೇಶವನ್ನು ಸಣ್ಣ ರಾಷ್ಟ್ರವಾದ ಜಪಾನ್ ಸೋಲಿಸಿದ ಸಂಘಟನೆಯು ಯುರೋಪಿಯನ್ನರನ್ನು ಏಷ್ಯನ್ನರು ಸೋಲಿಸಬಹುದು ಎಂಬ ಆತ್ಮವಿಶ್ವಾಸ ಮೂಡಿಸಿತು. ನೋಡಿ, ರಷ್ಯಾ ಎಷ್ಟು ದೊಡ್ಡ ದೇಶ, ಅಂತ ದೊಡ್ಡ ದೇಶವನ್ನು ಈ ಜಪಾನ್ ಏನು ಮಾಡುತ್ತೆ, ಸೋಲಿಸ್ಬಿಡುತ್ತೆ. ಎಷ್ಟರಲ್ಲಿ, ಈ 1905ರಲ್ಲಿ. ಇದೇನಾಗುತ್ತೆ, ಯುರೋಪಿಯನ್ನರನ್ನು ಏಷ್ಯನ್ನರು ಸೋಲಿಸಬಹುದು ಅನ್ನೋ ಒಂದು ಆತ್ಮವಿಶ್ವಾಸ ಏನಾಗುತ್ತೆ ಅಲ್ಲಿ ಮೂಡಿಸ್ಬಿಡುತ್ತೆ ಜನರಲ್ಲಿ, ಈ ತೀವ್ರಗಾಮಿಗಳಲ್ಲಿ. ಐರ್ಲೆಂಡ್, ರಷ್ಯಾ, ಚೀನಾ, ಟರ್ಕಿ, ಈಜಿಪ್ಟ್ ಮುಂತಾದ ರಾಷ್ಟ್ರಗಳಲ್ಲಿ ನಡೆಯುತ್ತಿದ್ದ ಕ್ರಾಂತಿಕಾರಿ ಆಂದೋಲನಗಳು ಭಾರತೀಯರನ್ನು ಪ್ರೇರೇಪಿಸಿದವು. ಈ ಎಲ್ಲ ದೇಶಗಳಲ್ಲಿ ಏನಾಗಿರ್ತವೆ, ಈ ಐರ್ಲೆಂಡ್, ರಷ್ಯಾ, ಚೀನಾ, ಟರ್ಕಿ, ಈಜಿಪ್ಟ್ ಇಂತಹ ದೇಶಗಳಲ್ಲಿ ನಡೆಯುತ್ತಿದ್ದ ಕ್ರಾಂತಿಕಾರಿ ಆಂದೋಲನಗಳು ಭಾರತೀಯರನ್ನು ಆಕರ್ಷಿಸ್ತವೆ. ಓಕೆ, ಬಾಲಗಂಗಾಧರ್ ತಿಲಕರ ಬಗ್ಗೆ ನೋಡೋಣ. ಬಾಲಗಂಗಾಧರ್ ತಿಲಕರು ಒಬ್ಬ ಅಪ್ರತಿಮ ದೇಶಭಕ್ತರಾಗಿರ್ತಾರೆ. ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂಬ ಘೋಷಣೆಯನ್ನು ಅವರು ಸ್ವಾತಂತ್ರ್ಯದ ಉತ್ಕಟತೆ ಇತ್ತು ಅನ್ನೋದು ತೋರಿಸುತ್ತೆ. ಜನರನ್ನು ಒಗ್ಗೂಡಿಸುವ ದೃಷ್ಟಿಯಿಂದ ತಿಲಕರು ಗಣೇಶ ಮತ್ತು ಶಿವಾಜಿ ಉತ್ಸವಗಳನ್ನು ಪರಿಚಯಿಸಿದರು. ಇದು ಕೇಳಿದ್ರು, ಗಣೇಶ ಮತ್ತು ಶಿವಾಜಿ ಉತ್ಸವವನ್ನು ಯಾರು ಪರಿಚಯಿಸಿದರು ಅಂತ ಬಾಲಗಂಗಾಧರ್ ತಿಲಕರು ಪರಿಚಯಿಸ್ತಾರೆ. ಎದಕ್ಕಂದರೆ ಜನರನ್ನು ಒಗ್ಗೂಡಿಸಬೇಕು. ಅದಕ್ಕಿಂತ ಮುಂಚೆ ಬ್ರಿಟಿಷರು ಏನು ಮಾಡ್ತಾರೆ, ಜನರನ್ನು ಸಾರ್ವಜನಿಕವಾಗಿ
ಸಭೆ ಸಮಾರಂಭ ಮಾಡೋದಾಗಿರಬಹುದು ಅಥವಾ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡೋದನ್ನೆಲ್ಲ ನಿಷೇಧ ಮಾಡಿರ್ತಾರೆ. ಆದ್ದರಿಂದ ಇವರು ಈ ಥರ ಗಣೇಶ ಮತ್ತು ಶಿವಾಜಿ ಉತ್ಸವವನ್ನು ಮಾಡೋ ಮೂಲಕ ಜನರಲ್ಲಿ ಒಗ್ಗೂಡಿಸೋ ಪ್ರಯತ್ನವನ್ನು ಮಾಡ್ತಾರೆ. ಮರಾಠ ಇದು ಇಂಗ್ಲೀಷಲ್ಲಿ ಇದೆ ಮರಾಠ ಮತ್ತು ಕೇಸರಿ ಇದು ಮರಾಠಿ ಭಾಷೆಯಲ್ಲಿದೆ. ಈ ಪತ್ರಿಕೆಗಳನ್ನು ಪ್ರಕಟಿಸುವ ಮೂಲಕ ಜನರನ್ನು ರಾಜಕೀಯವಾಗಿ ಪ್ರೇರೇಪಿಸಿದರು. ಇದು ಕೇಳಿದ್ರು ಮರಾಠ ಮತ್ತು ಕೇಸರಿ ಎಂಬ ಪತ್ರಿಕೆಗಳನ್ನು ಯಾರು ಪ್ರಕಟಿಸಿದರು ಅಂತ. ಆಮೇಲೆ ಮರಾಠ ಇದು ಯಾವ ಭಾಷೆಯಲ್ಲಿದೆ ಅಂತಲೂ ಕೇಳಿದರು. ನೋಡಿ, ಕಾಮನ್ ಆಗಿ ಮರಾಠ ಇದು ಮರಾಠಿ ಭಾಷೆಯಲ್ಲಿದೆ ಅಂತ ನಾವು ಅನ್ಕೊಂತೀವಿ, ಬಟ್ ಇಲ್ಲ, ಮರಾಠ ಇದು ಇಂಗ್ಲಿಷ್ ಭಾಷೆಯಲ್ಲಿದೆ, ಕೇಸರಿ ಇದು ಮರಾಠಿ ಭಾಷೆಯಲ್ಲಿರ್ತಕ್ಕಂಥ ಪತ್ರಿಕೆಗಳಾಗಿದ್ದಾವೆ. ಬಿಪಿನ್ ಚಂದ್ರಪಾಲರು ನ್ಯೂ ಇಂಡಿಯಾ ಹಾಗೂ ಅರವಿಂದರು ಒಂದೇ ಮಾತರಂ ಪತ್ರಿಕೆಗಳನ್ನು ಹೊರಡಿಸ್ತಾರೆ. ನ್ಯೂ ಇಂಡಿಯಾ ಈ ಬಿಪಿನ್ ಚಂದ್ರಪಾಲ್ ಅವರು ಹೊರಡಿಸ್ತಾರೆ. ಅರವಿಂದರು ಏನು ಮಾಡ್ತಾರೆ, ಅರವಿಂದ್ ಘೋಷ್ ಅವರು ಒಂದೇ ಮಾತರಂ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ. ಲಾಲಾ ಲಜಪತ್ ರಾಯ್ ಇವರನ್ನು ಪಂಜಾಬಿನ ಸಿಂಹ ಅಂತಲೇ ಪ್ರಸಿದ್ಧರಾಗಿದ್ದಾರೆ. ಇದು ಸಹ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ, ಪಂಜಾಬಿನ ಸಿಂಹ ಎಂದು ಯಾರನ್ನು ಕರೀತಾರೆ ಅಂತ. ಅವರು ನಾವು ಸ್ವರಾಜ್ಯವನ್ನು ಹಕ್ಕಿನ ರೂಪದಲ್ಲಿ ಪಡೆಯುತ್ತೇವೆ ಹೊರತು ಭಿಕ್ಷಾ ರೂಪದಲ್ಲಿ ಅಲ್ಲ ಅಂತ ಹೇಳ್ತಾರೆ. ಯಾರು ಲಾಲಾ ಲಜಪತ್ ರಾಯ್ ಅವರು ಈ ಥರ ಹೇಳ್ತಾರೆ. ನೆಕ್ಸ್ಟು ಬಿಪಿನ್ ಚಂದ್ರಪಾಲರು ಬಂಗಾಳದಲ್ಲಿ ಸಾಮೂಹಿಕ ಪ್ರತಿಭಟನೆಯನ್ನು ಸಂಘಟಿಸ್ತಾರೆ. ಬಂಗಾಳದಲ್ಲಿ ಸಾಮೂಹಿಕ ಪ್ರತಿಭಟನೆಯನ್ನು ಸಂಘಟಿಸಿದವರು ಯಾರು ಅಂತ ಕೇಳಿದಾಗ ಬಿಪಿನ್ ಚಂದ್ರಪಾಲರ ಅನ್ನೋದು ನೆನಪಲ್ಲಿರಲಿ. ತೀವ್ರವಾದವನ್ನು ಪ್ರತಿನಿಧಿಸಿದ ಮತ್ತೊಬ್ಬ ನಾಯಕ ಯಾರಂದರೆ ಅರವಿಂದ್ ಘೋಷ್ ಅವರು. ವಿದೇಶಿ ವಸ್ತುಗಳ ಬಹಿಷ್ಕಾರ, ಸ್ವದೇಶಿ ವಸ್ತುಗಳನ್ನು ಮಾತ್ರವೇ ಬಳಸುವುದು ಮತ್ತು ರಾಷ್ಟ್ರೀಯ ಶಾಲೆಗಳನ್ನು ತೆರೆಯುವುದು ಅವರ ಕಾರ್ಯವಿಧಾನವಾಗಿತ್ತು. ಯಾರ ಕಾರ್ಯವಿಧಾನ ಅಂದರೆ ಅರವಿಂದ್ ಘೋಷ್ ಅವರ ಕಾರ್ಯವಿಧಾನವಾಗಿತ್ತು. ತೀವ್ರಗಾಮಿಗಳು ರಾಷ್ಟ್ರೀಯ ಹೋರಾಟಕ್ಕೆ ತೀವ್ರತೆಯನ್ನು ತಂದುಕೊಟ್ಟರು. ನೆಕ್ಸ್ಟ್ ಏನು ಬರುತ್ತೆ, ಬಂಗಾಳದ ವಿಭಜನೆಯನ್ನು ನೋಡೋಣ. ಓಕೆ, ಬಂಗಾಳದ ವಿಭಜನೆ ಎಷ್ಟರಲ್ಲಿ ಆಗುತ್ತೆ, 1905ರಲ್ಲಿ ಆಗುತ್ತೆ. ತೀವ್ರಗಾಮಿಗಳ ರಾಷ್ಟ್ರೀಯ ಹೋರಾಟವನ್ನು ಪ್ರೇರೇಪಿಸಿದ ಪ್ರಮುಖ ಘಟನೆ ಎಂದರೆ 1905ರಲ್ಲಿ ಮಾಡತಕ್ಕಂಥ ಬಂಗಾಳದ ವಿಭಜನೆ ಆಗಿದೆ. ಬಂಗಾಳದಲ್ಲಿ ರಾಷ್ಟ್ರೀಯತೆಯ ಅಲೆಯು ತೀವ್ರಗೊಳ್ಳುತ್ತಿರುವುದನ್ನು ಕಂಡು ಬ್ರಿಟಿಷರು ಆತಂಕಗೊಂಡರು. ಬಂಗಾಳದಲ್ಲಿ ರಾಷ್ಟ್ರೀಯತೆ ಏನಾಗುತ್ತೆ, ತೀವ್ರವಾಗಿ ಹಬ್ಬುತ್ತಾ ಇರುತ್ತೆ. ಇದನ್ನು ಬ್ರಿಟಿಷರು ತಡ್ಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ಬಂಗಾಳವನ್ನು ಹಿಂದೂ ಮತ್ತು ಮುಸಲ್ಮಾನ ಎಂಬ ಮತೀಯ ಭಿನ್ನತೆಯ ಆಧಾರದ ಮೇಲೆ ವಿಭಜಿಸುವ ಮೂಲಕ ರಾಷ್ಟ್ರೀಯತೆಯ ತೀವ್ರತೆಯನ್ನು ಹತ್ತಿಕ್ಕಲು ವೈಸ್ರಾಯ್ ಲಾರ್ಡ್ ಕರ್ಜನ್ ಪ್ರಯತ್ನಿಸಿದ. ಇದು ಕೇಳಿದ್ರು. ಬಂಗಾಳದ ವಿಭಜನೆಯನ್ನು ಮಾಡಿದವರು ಯಾರಂತ ಕರ್ಜನ್ ಮಾಡ್ತಾರೆ, ಲಾರ್ಡ್ ಕರ್ಜನ್. ಈ ವಿಭಜನೆಯನ್ನು ವಿರೋಧಿಸಿ 1905ರ ಅಕ್ಟೋಬರ್ 16ರಂದು ಬಂಗಾಳದಾದ್ಯಂತ ರಾಷ್ಟ್ರೀಯ ಶೋಕ ದಿನವನ್ನಾಗಿ ಆಚರಿಸಿದರು. ಈ ದಿನ ಎಷ್ಟರಲ್ಲಿ ವಿಭಜನೆ ಮಾಡ್ತಾರೆ ಅಂತಂದರೆ 1905 ಅಕ್ಟೋಬರ್ 16 ಮಾಡ್ತಾರೆ. ಈ ದಿನವನ್ನು ಬಂಗಾಳದಾದ್ಯಂತ ರಾಷ್ಟ್ರೀಯ ಶೋಕ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅಮರ್ ಸೋನಾರ್ ಬಾಂಗ್ಲಾ ಗೀತೆಯನ್ನು ರಾಷ್ಟ್ರೀಯ ಗೀತೆಯಾಗಿ ಹಾಡಿದರು. ವಂದೇ ಮಾತರಂ ಎಲ್ಲರ ಘೋಷಣೆಯಾಗಿತ್ತು. ನೋಡಿ, ಈ ಥರ ಕೇಳ್ತಾರೆ, ಈ ಬಂಗಾಳದ ವಿಭಜನೆ ಆದಾಗ ಯಾವ ಒಂದು ಘೋಷಣೆಯನ್ನು ಮಾಡಿದ್ರು ಅಂತ. ವಂದೇ ಮಾತರಂ ಇಲ್ಲಿ ಘೋಷಣೆಯಾಗುತ್ತೆ. ಬಂಗಾಳದ ಏಕತೆಯನ್ನು ಪ್ರತಿನಿಧಿಸಲು ಹಿಂದೂ ಮುಸಲ್ಮಾನರು ಪರಸ್ಪರ ರಕ್ಷಾಬಂಧನ್ ಕಟ್ಟಿಕೊಂಡರು. ನೋಡಿ, ಮುಸಲ್ಮಾನರು ಈ ರಕ್ಷಾಬಂಧನ್ನ ಆಚರಣೆ ಮಾಡೋದಿಲ್ಲ. ಆದರೆ ಈ ಬಂಗಾಳದ ವಿಭಜನೆಯನ್ನು ವಿರೋಧಿಸೋದಕ್ಕೆ ಹಿಂದೂ ಮುಸಲ್ಮಾನರಿಬ್ಬರೂ ಸಹ ಪರಸ್ಪರ ರಕ್ಷಾಬಂಧನನ್ನು ಆಚರಿಸ್ತಾರೆ. ಇದರಿಂದ ಏನಾಗುತ್ತೆ, ಬ್ರಿಟಿಷರಿಗೆ ನಾವೆಲ್ಲರೂ ಸಹೋದರರು ಅನ್ನೋ ಭಾವನೆ ಅಲ್ಲಿ ತೋರಿಸ್ಕೊಡ್ತಾರೆ ಬ್ರಿಟಿಷರಿಗೆ. ಜನತೆಯ ತೀವ್ರ ಪ್ರತಿಭಟನೆಗಳಿಗೆ ಮಣಿದು 1911ರಲ್ಲಿ ಬಂಗಾಳದ ವಿಭಜನೆಯನ್ನು ಬ್ರಿಟಿಷರು ರದ್ದು ಮಾಡಬೇಕಾಯಿತು. ಈ 1905ರಲ್ಲಿ ಏನು ವಿಭಜನೆಯನ್ನು ಮಾಡಿರ್ತಾರಲ್ಲ, ಅದನ್ನು 1911ರಲ್ಲಿ ಮತ್ತೆ ಒಗ್ಗೂಡಿಸ್ತಾರೆ, ವಿಭಜನೆಯನ್ನು ರದ್ದು ಮಾಡ್ತಾರೆ. ನೋಡಿ, ಇಲ್ಲಿದ್ದಾರೆ, ಇವನು ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆಯನ್ನು ಮಾಡಿರ್ತಾರೆ. ಇವರು ಬಂಕಿಮ್ ಚಂದ್ರ ಚಟರ್ಜಿ. ಓಕೆ, ನೆಕ್ಸ್ಟು ಮುಸ್ಲಿಂ ಲೀಗ್ ಸ್ಥಾಪನೆ ಆಗುತ್ತೆ. ಮುಸ್ಲಿಂ ಲೀಗ್ ಎಷ್ಟರಲ್ಲಿ ಸ್ಥಾಪನೆ ಆಗುತ್ತೆ, 1906ರಲ್ಲಿ ಸ್ಥಾಪನೆ ಆಗುತ್ತೆ. ನೋಡಿ, ಈ ಇಸ್ವಿಗಳು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ರಿ, ಯಾಕಂದರೆ ಹೊಂದಿಸಿ ಬರೆಯಿರಿ ಥರ ಕೊಡಬಹುದು.
ಇಲ್ಲ ಹೇಳಿಕೆ ರೂಪದಲ್ಲಾದರೂ ಕೊಡಬಹುದು. ಕೊಟ್ಟು ಇದರಲ್ಲಿ ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ ಈ ಥರ ಕೊಡ್ತಾರೆ. ಮುಸ್ಲಿಂ ಲೀಗ್ 1906ರಲ್ಲಿ ಸ್ಥಾಪನೆಯಾಗುತ್ತೆ. ಬ್ರಿಟಿಷರು ಒಡೆದು ಆಳುವ ನೀತಿಯನ್ನು ಅನುಸರಿಸುತ್ತಾ ರಾಷ್ಟ್ರೀಯ ಚಳುವಳಿಯಿಂದ ಮುಸ್ಲಿಮರನ್ನು ದೂರವಿಡಲು ಪ್ರಯತ್ನವನ್ನು ನಡೆಸ್ತಾನೇ ಇದ್ದರು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ಕಾಲದಿಂದಲೇ ಮುಸ್ಲಿಮರು ತಮ್ಮ ಸಮುದಾಯ ಹಿತಾಸಕ್ತಿಯ ಹಿನ್ನೆಲೆಯಲ್ಲಿ ಪ್ರತ್ಯೇಕ ಸಂಘಟನೆಯನ್ನು ರಚಿಸಿಕೊಳ್ಳುವಂತೆ ಬ್ರಿಟಿಷರು ಅವರನ್ನು ಪ್ರೋತ್ಸಾಹಿಸಿದರು. ನೋಡಿ, ಈಗ ಬೌದ್ಧಿಕವಾಗಿ ಭಾರತೀಯರ ಅಂದರೆ ಯುದ್ಧ ಮಾಡೋದ್ರ ಮೂಲಕ ಭಾರತೀಯರನ್ನು ಗೆಲ್ಲಬಹುದು, ಆದರೆ ಬೌದ್ಧಿಕವಾಗಿ ಗೆಲ್ಲೋದಕ್ಕಾಗೋದಿಲ್ಲ ಅಂದ್ಕೊಂಡು ಇವ್ರು ಏನು ಮಾಡ್ತಾರೆ, ತಾವು ಒಳಗೊಳಗನೆ ಸಂಚು ಮಾಡ್ತಾರೆ. ಈ ಹಿಂದೂ ಮುಸ್ಲಿಮರು ಮತ್ತು ಭಾರತದಲ್ಲಿ ಒಡಕನ್ನು ತರಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾರೆ. ಈ 1906ರಲ್ಲಿ ಮುಸ್ಲಿಮರು ತಮ್ಮದೇ ಒಂದು ತಮ್ಮ ಸಮುದಾಯದ ಹಿತಾಸಕ್ತಿಯನ್ನು ಕಾಪಾಡ್ಕೋ ಸಲುವಾಗಿ ಈ ಮುಸ್ಲಿಂ ಲೀಗನ್ನು ಸ್ಥಾಪನೆ ಮಾಡಿಕೊಳ್ಳೋ ಥರ ಇವರು ಮಾಡ್ತಾರೆ, ಪ್ರೋತ್ಸಾಹವನ್ನು ಮಾಡ್ತಾರೆ ಅವರಿಗೆ. 1906ರಲ್ಲಿ ಮುಸ್ಲಿಂ ನಿಯೋಗವೊಂದು ಭಾರತದ ವೈಸ್ರಾಯ್ ಆಗಿದ್ದ ಮಿಂಟೋ ಅವರನ್ನು ಭೇಟಿ ಮಾಡಿತು. ಭೇಟಿಯ ಪ್ರೇರಣೆಯಿಂದಾಗಿ ಸರ್ ಆಗಾ ಖಾನ್, ಢಾಕಾದ ನವಾಬ ಸಲೀಮುಲ್ಲಾ ಮತ್ತು ಇನ್ನಿತರರು ಸೇರಿ 1906ರಲ್ಲಿ ಭಾರತದಲ್ಲಿ ಭಾರತ ಮುಸ್ಲಿಂ ಲೀಗನ್ನು ಢಾಕಾದಲ್ಲಿ ಸ್ಥಾಪನೆ ಮಾಡಿದರು. ನೋಡಿ ಯಾರ್ಯಾರಂತಂದರೆ ಸರ್ ಆಗಾ ಖಾನ್, ಮಿಂಟೋ ಅವರನ್ನು ಭೇಟಿಯಾಗ್ತಾರೆ. ಭಾರತದ ವೈಸ್ರಾಯ್ ಆಗಿರ್ತಕ್ಕಂಥ ಮಿಂಟೋ ಅವರನ್ನು ಭೇಟಿಯಾಗಿ ಸರ್ ಆಗಾ ಖಾನ್, ಢಾಕಾದ ನವಾಬ ಸಲೀಮುಲ್ಲಾ ಇರ್ತಾರೆ. ಢಾಕಾದ ನವಾಬ ಸಲೀಮುಲ್ಲಾ ಮತ್ತು ಇತರರು ಸೇರಿ ಈ ಢಾಕಾ ಅಂದರೆ ಈಗಿನ ಬಾಂಗ್ಲಾದೇಶದ ರಾಜಧಾನಿ, ಅಲ್ಲಿ ಈ ಮುಸ್ಲಿಂ ಲೀಗನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಸೂರತ್ ಒಡಕು ಉಂಟಾಗುತ್ತೆ. ಎಷ್ಟರಲ್ಲಿ ಅಂದರೆ 1907ರಲ್ಲಿ. 1907ರಲ್ಲಿ ಸೂರತ್ ಒಡಕು ಉಂಟಾಗುತ್ತೆ. ಬಂಗಾಳದ ವಿಭಜನೆ ವಿವಾದದ ಹಿನ್ನೆಲೆಯಲ್ಲಿ ತೀವ್ರಗಾಮಿಗಳು ದೇಶಾದ್ಯಂತ ಸ್ವದೇಶಿ ಮತ್ತು ಬಹಿಷ್ಕಾರ ಚಳವಳಿಯನ್ನು ವ್ಯಾಪಕವಾಗಿ ಹಮ್ಮಿಕೊಂಡಿದ್ದರು. ಆದರೆ ಮಂದಗಾಮಿಗಳು ಅದನ್ನು ಬಂಗಾಳಕ್ಕೆ ಮಾತ್ರವೇ ಸೀಮಿತಗೊಳಿಸಲು ಬಯಸಿದ್ದರು. ಈ ಬಂಗಾಳದ ವಿಭಜನೆಯನ್ನು ದೇಶ ತುಂಬ ಹರಡಿಸಬೇಕು ಅನ್ನೋದು ಇದೇನ ತೀವ್ರಗಾಮಿಗಳ ಉದ್ದೇಶ ಆಗಿರುತ್ತೆ. ಬಟ್ ಮಂದಗಾಮಿಗಳು ಏನು ಮಾಡ್ತಾರೆ, ಬೇಡ, ಅದು ಬಂಗಾಳದ ವಿಭಜನೆ ಬಂಗಾಳಕ್ಕೆ ಮಾತ್ರ ಸೀಮಿತವಾಗಿರಬೇಕು ಅನ್ನೋದನ್ನು ಅವ್ರು ಬಯಸ್ತಾ ಇರ್ತಾರೆ. ಅಲ್ಲದೆ ಅವರು ಸರ್ಕಾರದೊಂದಿಗೆ ನೇರ ಸಂಘರ್ಷಕ್ಕಿಳಿಯಲು ಸಿದ್ಧರಿರ್ತಾ ಇರಲಿಲ್ಲ. ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳ ನಡುವಿನ ಭಿನ್ನಾಭಿಪ್ರಾಯಗಳು ತೀವ್ರಗೊಂಡು ಕಾಂಗ್ರೆಸ್ಸಿನಲ್ಲಿ ರಾಜಕೀಯ ಒಡಕನ್ನು ಉಂಟಾಗುತ್ತೆ. ಇದು 1907ರಲ್ಲಿ ಸೂರತ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ಕಾಂಗ್ರೆಸ್ ಇಬ್ಬಾಗವಾಗುತ್ತೆ. ಇದಕ್ಕೆ ಸೂರತ್ ಒಡಕು ಅಂತ ಕರೀತಾರೆ. ಯಾಕಂದರೆ ಸೂರತ್ನಲ್ಲಿ ಅಧಿವೇಶನ ನಡೀತಾ ಇರ್ತದಲ್ಲ, ಅಲ್ಲಿ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಿ ರಾಜಕೀಯವಾಗಿ ಬೇರ್ಪಡೆಯಾಗುತ್ತೆ, ಈ ಒಡಕು ಉಂಟಾಗುತ್ತೆ. ಅದನ್ನು ಸೂರತ್ ಒಡಕು ಅಂತ ಕರೀತಾರೆ. ಆನಂತರ ಭಾರತದ ರಾಷ್ಟ್ರೀಯ ಚಳವಳಿಯು ಪ್ರಧಾನವಾಗಿ ತೀವ್ರಗಾಮಿಗಳ ನೇತೃತ್ವದಲ್ಲಿಯೇ 1919ರವರೆಗೂ ಮುನ್ನಡೆಯಿತು. ಭಾರತ ರಾಷ್ಟ್ರೀಯ ಚಳವಳಿ ಏನಾಗುತ್ತೆ, ತೀವ್ರಗಾಮಿಗಳ ನೇತೃತ್ವದಲ್ಲಿಯೇ ಮುನ್ನಡೆಯುತ್ತೆ. ಎಷ್ಟರಲ್ಲಿ 1919ರವರೆಗೂ ಮುನ್ನಡೆಯುತ್ತೆ. 1907ರಲ್ಲಿ ಕಾಂಗ್ರೆಸ್ಸಿನಲ್ಲಾದ ಒಡಕಿನ ನಂತರ ಸರ್ಕಾರವು ತೀವ್ರಗಾಮಿಗಳ ವಿರುದ್ಧ ದಮನಕಾರಿ ಕ್ರಮಗಳನ್ನು ಕೈಗೊಂಡಿತು. ಮತ್ತು ಅವರು ಚಳವಳಿಗಳನ್ನು ಮಾಡ್ತಾರಲ್ಲ, ಅವರಿಗೇನು ಸ್ವಾಗತ ಮಾಡೋದಿಲ್ಲ ಸರ್ಕಾರ. ಅವರ ವಿರುದ್ಧ ದಮನಕಾರಿ ಕ್ರಮಗಳನ್ನೇ ಕೈಗೊಳ್ತಾ ಬರುತ್ತೆ. ಅವರಲ್ಲಿ ಅನೇಕರು ಸೆರೆಮನೆಗೆ ಕಳುಹಿಸಲಾಯಿತು, ಕೆಲವರನ್ನು ಗಡೀಪಾರು ಮಾಡಲಾಯಿತು. ತಿಲಕರಿಗೆ ಕರೆ ನೀರು ಶಿಕ್ಷೆಯನ್ನು ವಿಧಿಸಿ ಮಾಂಡಲೆ ಅಂದರೆ ಬರ್ಮಾ, ಈಗಿನ ಮ್ಯಾನ್ಮಾರ್ ಸೆರೆಮನೆಗೆ ಗಡೀಪಾರನ್ನು ಮಾಡ್ತಾರೆ. ನೋಡಿ, ಕೆಲವರನ್ನು ಸೆರೆಮನೆಗೆ ಅಂದರೆ ಬಂದಿಯನ್ನಾಗಿ ಮಾಡ್ತಾರೆ, ಜೈಲಿಗೆ ಕಳಿಸಿ. ಇನ್ನು ಕೆಲವರನ್ನು ಗಡೀಪಾರು ಮಾಡ್ತಾರೆ, ದೇಶ ಬಿಟ್ಟು ಬೇರೆ ಗಡೀಪಾರು ಮಾಡೋದು. ಆಮೇಲೆ ತಿಲಕರಿಗೆ ಏನು ಮಾಡ್ತಾರೆ, ಕರಿ ನೀರಿನ ಶಿಕ್ಷೆಯನ್ನು ವಿಧಿಸ್ತಾರೆ. ಇದು ಮಾಂಡಲೆ ಅನ್ನೋ ಸೆರೆಮನೆಗೆ ಕಳಿಸ್ತಾರೆ. ಮಾಂಡಲೆ ಅಂದರೆ ಬರ್ಮಾ ಅಥವಾ ಮ್ಯಾನ್ಮಾರ್, ಇಲ್ಲಿ ಗಡೀಪಾರು ಮಾಡ್ತಾರೆ. ಇದರಿಂದಾಗಿ ರಾಜಕೀಯ ಚಟುವಟಿಕೆಗಳು ತಾತ್ಕಾಲಿಕವಾಗಿ ನಿಧಾನಗೊಂಡವು. ಇಲ್ಲಿ ಈ ನಾಯಕರಿಗೆ ಈ ರೀತಿಯಾದ ಶಿಕ್ಷೆ ಕೊಡೋದ್ರ ಮೂಲಕ ಏನು ಮಾಡುತ್ತೆ, ರಾಜಕೀಯ ಚಟುವಟಿಕೆಗಳನ್ನು ಈ ಚಳುವಳಿಗಳನ್ನ ಮಾಡ್ತಾ ಇರ್ತಾರಲ್ಲ ಅವರಿಗೆ ಅವರ ಒಂದು ಚಟುವಟಿಕೆಗಳನ್ನು ತಾತ್ಕಾಲಿಕವಾಗಿ ನಿಧಾನವನ್ನು ಮಾಡ್ತಾರೆ, ಅಂದರೆ ಸ್ವಲ್ಪ ತಡೆ ಹಿಡಿತಾರೆ. ಸೆರೆಮನೆಯ ವಾಸದಲ್ಲೇ ತಿಲಕರು ಗೀತಾ ರಹಸ್ಯವನ್ನು ಬರೀತಾರೆ.
ನೋಡಿ ಇದು ಕೇಳಿದ್ದಾರೆ, ಗೀತಾ ರಹಸ್ಯವನ್ನು ರಚಿಸಿದವರು ಯಾರು ಅಂತ. ಆಮೇಲೆ ಅದನ್ನು ಎಲ್ಲಿ ರಚನೆ ಮಾಡ್ತಾರೆ ಅಂತಲೂ ಕೇಳಿದ್ದಾರೆ. ಈ ಮಾಂಡಲೆ ಅನ್ನೋ ಸೆರೆಮನೆಯಲ್ಲಿ ಇದ್ಕೊಂಡೇ ತಿಲಕರು ಗೀತಾ ರಹಸ್ಯವನ್ನು ಬರೀತಾರೆ. ತೀವ್ರಗಾಮಿಗಳನ್ನು ರಾಜಕೀಯವಾಗಿ ನಿಷ್ಕ್ರಿಯಗೊಳಿಸುವ ಸಲುವಾಗಿ ಬ್ರಿಟಿಷರು ಮಂದಗಾಮಿಗಳು ಮತ್ತು ಮುಸ್ಲಿಮರಿಗೆ ಶಾಸಕಾಂಗದಲ್ಲಿ ಹೆಚ್ಚಿನ ಪ್ರಾತಿನಿಧ್ಯವನ್ನು ನೀಡಿ ಓಲೈಸಲೆತ್ನಿಸಿತು. ಈ ತೀವ್ರಗಾಮಿಗಳು ಅವ್ರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಾರಲ್ಲ, ಅದ್ರ ಸಲುವಾಗಿ ಅವರ ತೀವ್ರಗಾಮಿಗಳ ರಾಜಕೀಯವಾಗಿ ನಿಷ್ಕ್ರಿಯ ಮಾಡಬೇಕು ಅನ್ನೋ ಸಲುವಾಗಿ ಬ್ರಿಟಿಷರು ಏನು ಮಾಡ್ತಾರೆ, ಈ ಮಂದಗಾಮಿಗಳನ್ನು ಆಮೇಲೆ ಮುಸ್ಲಿಮರಿಗೆ ಶಾಸಕಾಂಗಗಳಲ್ಲಿ ಹೆಚ್ಚಿನ ಪ್ರಾತಿನಿಧ್ಯವನ್ನು ನೀಡಲು ಪ್ರಯತ್ನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಮಿಂಟೋ ಮಾರ್ಲೆ ಸುಧಾರಣೆಗಳನ್ನು 1919ರಲ್ಲಿ ಜಾರಿಗೆ ತಂದರು. ಮಿಂಟೋ ಮಾರ್ಲೆ ಸುಧಾರಣೆ ಎಷ್ಟರಲ್ಲಿ ಬರುತ್ತೆ? 1919ರಲ್ಲಿ. ಈ ಕಾಯ್ದೆಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ಕಲ್ಪಿಸಿದರು. ಇದು ಕೇಳಿದ್ದಾರೆ, ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರ ಕಲ್ಪಿಸಿದ ಕಾಯ್ದೆ ಯಾವುದು ಅಂತ. 1909ರ ಮಿಂಟೋ ಮಾರ್ಲೆ ಕಾಯ್ದೆ ಈ ಪ್ರತ್ಯೇಕ ಮತಕ್ಷೇತ್ರವನ್ನು ನೀಡುತ್ತೆ ಮುಸ್ಲಿಮರಿಗೆ. ಈ ಮಧ್ಯೆ ಮೊದಲ ಮಹಾಯುದ್ಧವು ಹಠಾತ್ ಆರಂಭವಾಗುತ್ತೆ. ಎಷ್ಟರಲ್ಲಿ? 1914ರಿಂದ 1918ರವರೆಗೂ ಮೊದಲ ಮಹಾಯುದ್ಧ ನಡೆಯುತ್ತೆ. ಇದು ರಾಷ್ಟ್ರೀಯ ಚಳವಳಿಗೆ ಹೊಸ ಹುರುಪನ್ನು ನೀಡಿತು. 1916ರಲ್ಲಿ ಲೋಕಮಾನ್ಯ ತಿಲಕರು ಮತ್ತು ಅನಿ ಬೆಸೆಂಟರು ಹೋಮ್ ರೂಲ್ ಚಳವಳಿಯನ್ನು ಹಮ್ಮಿಕೊಂಡರು. ನೋಡಿ, ತಿಲಕರಿಗೆ ಲೋಕಮಾನ್ಯ ಅಂತ ಕರೀತಾರೆ. ಇದು ಕೇಳಿದ್ರು ಹಿಂದೆ ಎಕ್ಸಾಮ್ಗಳಲ್ಲಿ. ಲೋಕಮಾನ್ಯ ಅಂತ ಯಾರಿಗೆ ಕರೀತಾರೆ? ತಿಲಕರಿಗೆ ಕರೀತಾರೆ. ಇವರು 1916ರಲ್ಲಿ ಅನಿ ಬೆಸೆಂಟು ಮತ್ತು ಇವರಿಬ್ಬರು ಸೇರಿ ಹೋಮ್ ರೂಲ್ ಚಳವಳಿಗಳನ್ನು ಆರಂಭ ಮಾಡ್ತಾರೆ. ನೆಕ್ಸ್ಟು ರೌಲತ್ ಕಾಯ್ದೆ ಬರುತ್ತೆ 1919ರಲ್ಲಿ. 1917ರ ಡಿಸೆಂಬರ್ನಲ್ಲಿ ನ್ಯಾಯಮೂರ್ತಿ ರೌಲಟ್ನ ಮಾರ್ಗದರ್ಶನದಲ್ಲಿ ಒಂದು ಸಮಿತಿ ರಚನೆಯಾಗುತ್ತೆ. ಇದರ ಉದ್ದೇಶ ಏನಂದರೆ ಭಾರತದ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಹತ್ತಿಕ್ಕೋದಾಗಿತ್ತು. ಈ ರೌಲಟ್ ಕಾಯ್ದೆ ಏನಾಗುತ್ತೆ, ಭಾರತದ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಹತ್ತಿಕ್ಕಬೇಕು ಅನ್ನೋದು ಉದ್ದೇಶವನ್ನು ಹೊಂದಿರುತ್ತೆ. ಅಂತಿಮವಾಗಿ ರೌಲಟ್ ಕಾಯ್ದೆ 1919ರ ಫೆಬ್ರವರಿಯಲ್ಲಿ ಜಾರಿಯಾಯಿತು. ಇದು ಕೇಳಿದ್ರು, ರೌಲಟ್ ಕಾಯ್ದೆ ಎಷ್ಟರಲ್ಲಿ ಜಾರಿಯಲ್ಲಿ ಬರುತ್ತೆ ಅಂತ. 1919ರ ಫೆಬ್ರವರಿಯಲ್ಲಿ ಜಾರಿಗೆ ಬರುತ್ತೆ. ಈ ಕಾಯ್ದೆ ಪ್ರಕಾರ ಅನುಮಾನ ಬಂದ ಯಾವುದೇ ವ್ಯಕ್ತಿಯನ್ನು ಯಾವ ಕಾರಣವೂ ನೀಡದೆ ಸರ್ಕಾರ ಬಂಧಿಸಬಹುದಾಗಿತ್ತು. ಮುನ್ಸೂಚನೆಯನ್ನು ನೀಡದೆ ಯಾವುದೇ ಪ್ರದೇಶವನ್ನು ಶೋಧ ಮಾಡಬಹುದಾಗಿತ್ತು. ಬಂಧಿತ ವ್ಯಕ್ತಿಗೆ ವಕೀಲರನ್ನು ನೇಮಿಸಿಕೊಳ್ಳುವ ಹಕ್ಕು ಕೂಡ ಇರಲಿಲ್ಲ. ಅಂದರೆ ಈಗ ಯಾವುದೇ ಯಾರನ್ನಾದರೂ ಬಂದಿ ಮಾಡಬೇಕಂದ್ರೆ, ಒಬ್ಬ ವ್ಯಕ್ತಿಯನ್ನು ಬಂಧಿಸಬೇಕು ಅಂದರೆ ಅವನಿಗೆ ಸೂಕ್ತವಾದ ಕಾರಣಗಳನ್ನು ನೀಡಬೇಕು. ಆಮೇಲೆ ಒಂದು ಪ್ರದೇಶಕ್ಕೆ ಹೋಗಿ ನಾವು ಶೋಧ ನಡೆಸ್ತೀವಿ ಅಂದಮೇಲೆ ಅಲ್ಲಿ ಅನುಮತಿಯನ್ನು ಪಡಿಬೇಕಾಗಿತ್ತು. ಅವರಿಗೆ ಮುನ್ಸೂಚನೆಯನ್ನು ಕೊಡಬೇಕಾಗಿತ್ತು. ಹಾಗೆ ಬಂಧಿತ ವ್ಯಕ್ತಿ ತನ್ನ ಬಿಡುಗಡೆ ಸಲುವಾಗಿ ವಕೀಲರನ್ನು ನೇಮಕ ಮಾಡಿಕೊಳ್ಳೋ ವ್ಯವಸ್ಥೆ ಇರುತ್ತೆ. ಅದು ಯಾವುದನ್ನು ಸಹ ಇಲ್ಲಿ ಮಾಡೋದಿಲ್ಲ. ಭಾರತೀಯರು ಇದನ್ನು ತೀವ್ರವಾಗಿ ವಿರೋಧಿಸಿದರು. ಈ ಕಾಯ್ದೆಯನ್ನು ಭಾರತೀಯರು ತೀವ್ರವಾಗಿ ವಿರೋಧವನ್ನು ಮಾಡ್ತಾರೆ. ಕ್ರೋಧದ ಅಲೆಗಳು ದೇಶಾದ್ಯಂತ ಕಂಡುಬಂದವು. ಇದರ ವಿರುದ್ಧ ಗಾಂಧೀಜಿಯವರು ಸತ್ಯಾಗ್ರಹವನ್ನು ಹೂಡಿದರು. ಈ ರೌಲಟ್ ಕಾಯ್ದೆ ವಿರುದ್ಧವಾಗಿ ಗಾಂಧೀಜಿಯವರು ಸತ್ಯಾಗ್ರಹವನ್ನು ಮಾಡ್ತಾರೆ. ನೆಕ್ಸ್ಟು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಬರುತ್ತೆ. 1919ರಲ್ಲಿ ನಡೆಯುತ್ತೆ ಇದು. ರೌಲಟ್ ಕಾಯ್ದೆ ವಿರುದ್ಧ ಗಾಂಧೀಜಿ ಹಮ್ಮಿಕೊಂಡಿದ್ದ ಸತ್ಯಾಗ್ರಹದಿಂದಾಗಿ ಪಂಜಾಬಿನ ಬಹುತೇಕ ಭಾಗಗಳಲ್ಲಿ ಪ್ರತಿಭಟನೆಗಳು ಆರಂಭವಾದವು. 1919 ಏಪ್ರಿಲ್ 13. ನೋಡಿ, ಇದು 1919 ಏಪ್ರಿಲ್ 13 ಡೇಟ್ ಸಮೇತ ಕೊಟ್ಟಿದ್ದಾರೆ ಅಂದಮೇಲೆ ಡೇಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪಂಜಾಬಿನ ಅಮೃತ್ಸರದ ಸುವರ್ಣ ಮಂದಿರದಿಂದ ಸ್ವಲ್ಪ ದೂರದಲ್ಲಿರುವ ಜಲಿಯನ್ ವಾಲಾಬಾಗ್ ಎಂಬಲ್ಲಿಯ ಉದ್ಯಾನದಲ್ಲಿ ಸಭೆಯೊಂದನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ತಮ್ಮ ನಾಯಕರಾಗಿದ್ದ ಡಾಕ್ಟರ್ ಸೈಫುದ್ದೀನ್ ಕಿಚ್ಲು ಮತ್ತು ಡಾಕ್ಟರ್ ಸತ್ಯಪಾಲರ ಬಂಧನದ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿತ್ತು. ಈ ಪಂಜಾಬ್ನಲ್ಲಿ ಸುವರ್ಣ ಮಂದಿರ ಐತಲ್ಲ, ಆ ಸುವರ್ಣ ಮಂದಿರದಿಂದ ಸ್ವಲ್ಪ ದೂರದಲ್ಲಿ ಒಂದು ಇದೆ, ಜಲಿಯನ್ ವಾಲಾಬಾಗ್ ಅನ್ನೋ ಉದ್ಯಾನವನ ಇದೆ. ಅಲ್ಲಿ ಜನರು ಸಭೆ ಸೇರಿರ್ತಾರೆ. ಯಾರು? ಸೈಫುದ್ದೀನ್ ಕಿಚ್ಲು ಆಮೇಲೆ
ಡಾಕ್ಟರ್ ಸತ್ಯಪಾಲ್ ಇವರು ಬಂಧನವನ್ನು ಮಾಡಿರ್ತಾರಲ್ಲ, ಅದ್ರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅನ್ನೋ ಅನ್ನೋ ಒಂದು ಚಟುವಟಿಕೆಗಳನ್ನು ಅಲ್ಲಿ ಮಾಡ್ತಾ ಇರ್ತಾರೆ ಸಭೆ ಸೇರಿ. ಇದು ಬ್ರಿಟಿಷರಿಗೆ ಗೊತ್ತಾಗಿ ಏನು ಮಾಡ್ತಾರೆ, ಇಲ್ಲಿದೆ ನೋಡಿ, ಅಮೃತ್ಸರದ ರಕ್ಷಣಾ ಪಾಲಕನಾಗಿದ್ದ ಜನರಲ್ ಡಯರನ್ನು ಪ್ರತಿಭಟನೆ ಮಾಡುತ್ತಿದ್ದ ಜನರಿಗೆ ಬುದ್ಧಿ ಕಲಿಸಬೇಕೆಂದು ಉದ್ಯಾನದ ಏಕೈಕ ನಿರ್ಗಮನದ ದ್ವಾರವನ್ನು ಮುಚ್ಚಿಸಿ ನಿರಾಯುಧರಾಗಿದ್ದ ಜನತೆಯ ಮೇಲೆ ಗುಂಡು ಹಾರಿಸಲು ಆಜ್ಞಾಪಿಸಿದನು. ಎಲ್ಲರೂ ಏನೂ ಸಹ ಆಯುಧಗಳನ್ನು ಇಟ್ಕೊಂಡಿರೋದಿಲ್ಲ, ನಿರಾಯುಧರಾಗಿ ಅಲ್ಲಿ ಸಭೆ ಸೇರಿರ್ತಾರೆ. ಇಲ್ಲೇನಾಗಿರ್ತಾನೆ, ಜನರಲ್ ಡಯರ್ ಈ ಅಮೃತ್ಸರದ ರಕ್ಷಣಾ ಪಾಲಕನಾಗಿರ್ತಾನೆ. ಈತ ಈ ಜನರಿಗೆ ಬುದ್ಧಿ ಕಲಿಸಬೇಕು ಅಂತೇಳಿ ನಿರಾಯುಧರಾಗಿದ್ದ ಜನರ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ತಾನೆ. ಅಲ್ಲಿ ಈ ಜಲಿಯನ್ ವಾಲಾಬಾಗ್ ಉದ್ಯಾನದಿಂದ ಹೊರಗಡೆ ಹೋಗಬೇಕು ಅಂದರೆ ಇರೋದು ಒಂದೇ ಒಂದು ಮಾರ್ಗ ಇರುತ್ತೆ, ಅಂದರೆ ಒಂದೇ ದಾರಿ ಇರುತ್ತೆ. ಆ ದಾರಿಯನ್ನು ಮುಚ್ಚಿಸಿ ಜನರ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ತಾನೆ. ನೋಡಿ ಎಷ್ಟು ಜನ ಇಲ್ಲಿ ಸತ್ತೋಗಿದ್ದಾರೆ ಅಂತ. ಭಯಭೀತಿಯಿಂದ ಜನಸ್ತೋಮ ಒಮ್ಮೆಲೆ ಹೌಹಾರಿತು. ಸರ್ಕಾರಿ ವರದಿಯ ಪ್ರಕಾರ ಕೊಲ್ಲಲ್ಪಟ್ಟವರು ಕೇವಲ 379 ಮಂದಿ ಮಾತ್ರವಾಗಿತ್ತು. ಆದರೆ ವಾಸ್ತವವಾಗಿ ವರದಿಯ ಹೇಳಿಕೆಗಿಂತಲೂ ಹೆಚ್ಚು ಜನರು ಸತ್ತಿದ್ರು. ಈ ಬ್ರಿಟಿಷರು ಏನು ಮಾಡ್ತಾರೆ, ವರದಿಗಳಲ್ಲಿ ಹೇಳ್ತಾರೆ 379 ಮಂದಿ ಮಾತ್ರ ಸತ್ತೋಗಿದ್ದಾರೆ ಅಂತ, ಬಟ್ ಅದಕ್ಕಿಂತ ಜಾಸ್ತಿ ಜನನೇ ಸತ್ತೋಗಿರ್ತಾರೆ. ಇಂದಿಗೂ ಸಹ ಉದ್ಯಾನದಲ್ಲಿ ಗುಂಡಿನ ಗುರುತುಗಳನ್ನು ಕಾಣಬಹುದು. ತುಂಬ ಚೆನ್ನಾಗಿದೆ ಅಮೃತ್ಸರದಲ್ಲಿ ಆ ಜಲಿಯನ್ ವಾಲಾಬಾಗ್ ಇದೆ ಐತಲ್ಲ. ಒಂದು ಸರಿ ಸಾಧ್ಯ ಆದರೆ ನೀವೇನಾದರೂ ಆ ಕಡೆ ಈ ನೋಡಿ B.Ed ಮಾಡ್ತಾ ಇದ್ದರೆ ಆ ಕಡೆ ಟೂರೆಲ್ಲ ಕರ್ಕೊಂಡು ಹೋಗ್ತಾರೆ, ಆವಾಗ ನೀವು ನೋಡಿ ಚೆನ್ನಾಗಿರುತ್ತೆ. ಓಕೆ, ಅಲ್ಲಿ ಆವಾಗ ಈ ಜನರಲ್ ಡಯರ್ ಏನು ಗುಂಡಿನ ದಾಳಿಯನ್ನು ಮಾಡಿರ್ತಾನಲ್ಲ, ಆ ಗುರುತುಗಳು ಇನ್ನೂ ಸಹ ಅಲ್ಲಿ ಇದ್ದಾವೆ. ಈ ಕ್ರೂರ ಕೃತ್ಯವನ್ನು ತೀವ್ರವಾಗಿ ಖಂಡಿಸಲಾಯಿತು. ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವಿರುದ್ಧ ತೀವ್ರವಾಗಿ ಪ್ರತಿಭಟನೆಯನ್ನು ಮಾಡ್ತಾರೆ. ನೋಡಿ ಇಲ್ಲಿದೆ ನೋಡಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಭೀಕರ ದೃಶ್ಯ ಇದು. ನೋಡಿ ಎಷ್ಟು ಜನ ಸತ್ತೋಗಿರ್ತಾರೆ. ಅವರು ಬ್ರಿಟಿಷರು ಕೇವಲ 379 ಮಂದಿ ಮಾತ್ರ ಸತ್ತಿದ್ದಾರೆ ಅಂತ ವರದಿನಲ್ಲಿ ಹೇಳಿರ್ತಾರೆ, ಬಟ್ ವಾಸ್ತವವಾಗಿ 1000ಕ್ಕಿಂತ ಜಾಸ್ತಿ ಜನನೇ ಸತ್ತಿರ್ತಾರೆ. ನೋಡಿ, ಕ್ರಾಂತಿಕಾರಿ ರಾಷ್ಟ್ರೀಯತೆ ಬಗ್ಗೆ ನೋಡೋಣ. ತೀವ್ರವಾದಿಗಳಲ್ಲಿ ಕೆಲವು ಮಂದಿ ಸಶಸ್ತ್ರ ಕ್ರಾಂತಿಗೆ ಮುಂದಾದರು. ಇವರನ್ನು ಕ್ರಾಂತಿಕಾರಿ ರಾಷ್ಟ್ರೀಯವಾದಿಗಳು ಅಂತ ಕರೀತಾರೆ. ಬ್ರಿಟಿಷ್ ಅಧಿಕಾರಿಗಳು ಇವರನ್ನು ಭಯೋತ್ಪಾದಕರು ಅಂತ ಕರೀತಾರೆ. ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ತುರ್ತಾಗಿ ದೊರಕಿಸುವ ಧ್ಯೇಯ ಇವರದಾಗಿತ್ತು. ಈ ಕ್ರಾಂತಿಕಾರಿ ರಾಷ್ಟ್ರೀಯವಾದಿಗಳು ಏನು ಮಾಡ್ತಾರೆ, ಭಾರತಕ್ಕೆ ತೀವ್ರವಾಗಿ ಅಂದರೆ ಬಹುಬೇಗನೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅನ್ನೋದು ಇವರ ಧ್ಯೇಯವಾಗಿರುತ್ತೆ. ಗಾಢವಾದ ದೇಶಭಕ್ತಿ ಮತ್ತು ತ್ಯಾಗ ಮನೋಭಾವವು ಕ್ರಾಂತಿಕಾರಿ ರಾಷ್ಟ್ರೀಯವಾದದ ಮೂಲ ತತ್ವವಾಗಿತ್ತು. ಕೇಳ್ತಾರೆ, ಕ್ರಾಂತಿಕಾರಿ ರಾಷ್ಟ್ರೀಯವಾದದ ಮೂಲ ತತ್ವ ಏನು ಅಂತ. ಗಾಢವಾದ ದೇಶಭಕ್ತಿ ಆಮೇಲೆ ತ್ಯಾಗ ಮನೋಭಾವ ಮೂಲ ತತ್ವ ಆಗಿತ್ತು. ರಹಸ್ಯ ಸಂಘಟನೆಯನ್ನು ರೂಪಿಸಿಕೊಂಡ ಕ್ರಾಂತಿಕಾರಿಗಳಲ್ಲಿ ವಾಸುದೇವ್ ಬಲವಂತ್ ಫಡ್ಕೆ ಮೊದಲಿನವರಾಗಿದ್ದರು. ಈ ಥರ ಕೇಳ್ತಾರೆ, ಕ್ರಾಂತಿಕಾರಿಗಳಲ್ಲಿ ಮೊದಲಿನವರು ಯಾರು ಅಂತ. ಯಾರು ಅಂದರೆ ವಾಸುದೇವ್ ಬಲವಂತ್ ಫಡ್ಕೆ. ದಾಮೋದರ್ ಮತ್ತು ಬಾಲಕೃಷ್ಣ ಚಾಪೇಕರ್ ಸಹೋದರರು ಅವರ ರಹಸ್ಯ ಸಂಘಟನೆಯ ಜೀವನಾಡಿಗಳಾಗಿದ್ದರು. ಯಾರು? ದಾಮೋದರ್ ಚಾಪೇಕರ್ ಆಮೇಲೆ ಬಾಲಕೃಷ್ಣ ಚಾಪೇಕರ್, ಇವರಿಬ್ಬರು ಸಹೋದರರು. ಇವರು ಈ ಬಲವಂತ ಫಡ್ಕೆ ಅವರ ರಹಸ್ಯ ಸಂಘಟನೆಯ ಜೀವನಾಡಿಗಳಾಗಿದ್ದರು. ಇವರಿಬ್ಬರನ್ನು ಬಂಧಿಸಿ ಗಲ್ಲಿಗೇರಿಸ್ತಾರೆ ಬ್ರಿಟಿಷರು. ನಮ್ಮ ದೇಶದ ಇತರ ಕ್ರಾಂತಿಕಾರಿಗಳೆಂದರೆ ವಿನಾಯಕ್ ದಾಮೋದರ್ ಸಾವರ್ಕರ್, VD ಸಾವರ್ಕರ್. ಆಮೇಲೆ ನೋಡಿ, ಈ ವಿನಾಯಕ್ ದಾಮೋದರ್ ಸಾವರ್ಕರ್ ಎಲ್ಲೆಲ್ಲೆಲ್ಲ ಕಾಣಿಸ್ಕೊತಾರೆ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ರಿ. ಖುದಿರಾಮ್ ಬೋಸ್, ಚಂದ್ರಶೇಖರ್ ಆಜಾದ್ ಮತ್ತು ಭಗತ್ ಸಿಂಗ್, ಇಷ್ಟು ಜನ ಕ್ರಾಂತಿಕಾರಿಗಳಾಗಿದ್ದಾರೆ. ಕ್ರಾಂತಿಕಾರಿಗಳು ಯಾರ್ಯಾರು ಅಂತ ಕೇಳ್ತಾರೆ. ಇಲ್ಲ ಒಂದಿಷ್ಟು ಜನ ಕೊಟ್ಟು ಇದರಲ್ಲಿ ಕ್ರಾಂತಿಕಾರಿಗಳು ಯಾರು ಅಥವಾ ಕ್ರಾಂತಿಕಾರಿಗಳಲ್ಲದಿರೋರು ಯಾರು ಅಂತನೂ ಗುರುತಿಸಿರಿ ಅಂತ ಕೊಡ್ತಾರೆ ಎಕ್ಸಾಮಲ್ಲಿ. ಸೊ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ರಿ ಇವರನ್ನು. ಖುದಿರಾಮ್ ಬೋಸ್ ಸ್ವಾತಂತ್ರ್ಯ ಹೋರಾಟದಲ್ಲಿ ನೇಣುಗಂಬ ಏರಿದ ಭಾರತದ ಮೊದಲ ಹುತಾತ್ಮ ಆಗಿದ್ದಾರೆ. ಇದನ್ನು ಕೇಳಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ನೇಣುಗಂಬ ಏರಿದ ಭಾರತದ ಮೊದಲ ಹುತಾತ್ಮ ಯಾರು ಅಂತ. ಖುದಿರಾಮ್ ಬೋಸ್ ಅವರಾಗಿದ್ದಾರೆ. ಎಷ್ಟರಲ್ಲಿ ಅಂದರೆ 1908ರಲ್ಲಿ ಇವರು ಹುತಾತ್ಮರಾಗ್ತಾರೆ.
ಆಗ ಅವನ ವಯಸ್ಸು ಎಷ್ಟು? ಕೇವಲ 19 ವರ್ಷ. ನೋಡಿ, 19 ವರ್ಷದಲ್ಲಿ ಇವಾಗಿನ ಮಕ್ಕಳಲ್ಲಿ 19 ವರ್ಷ ಆದರೂ ಈ ಥರ ಯಾವುದೂ ಸಹ ಜ್ಞಾನ ಇರೋದಿಲ್ಲ. ಅಂದರೆ ಎಜುಕೇಷನಲ್ಲಿ ಮುಂದುವರಿಬಹುದು, ಬಟ್ ಈ ಥರ ಈ ದೇಶಕ್ಕೋಸ್ಕರ ಹೋರಾಡಿ ಮಡಿಯೋವಂಥ ಏನು ಇದು ಇರುತ್ತಲ್ಲ ಆತ್ಮಸ್ಥೈರ್ಯ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಚಿಕ್ಕವರ ಬಲಿದಾನವನ್ನು ಕಂಡು ದೇಶದ ಜನತೆ ಕಂಬನಿ ಮಿಡಿಯಿತು. ಇಷ್ಟು ಚಿಕ್ಕ ವಯಸ್ಸಲ್ಲೇ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಬಿಟ್ರಲ್ಲ ಅನ್ನೋದು ಕೇಳಿ ಜನರು ಕಂಬನಿಯನ್ನು ಮಿಡಿತಾರೆ. ಓಕೆ, ಇಲ್ಲಿದ್ದಾರೆ ನೋಡಿ, ಖುದಿರಾಮ್ ಬೋಸ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಆಮೇಲೆ ವಿನಾಯಕ್ ದಾಮೋದರ್ ಸಾವರ್ಕರ್. ವಿನಾಯಕ್ ದಾಮೋದರ್ ಸಾವರ್ಕರ್ ಮತ್ತೋರ್ವ ಕ್ರಾಂತಿಕಾರಿ. 1899ರಲ್ಲಿ ಅವರು ಮಿತ್ರಮೇಳ ಎನ್ನುವ ಪ್ರಥಮ ಗುಪ್ತ ಸಂಘಟನೆಯನ್ನು ಕಟ್ಟಿದರು. ಇದು ಕೇಳಿದರು, ಮಿತ್ರಮೇಳ ಎನ್ನುವ ಗುಪ್ತ ಸಂಘಟನೆಯನ್ನು ಕಟ್ಟಿದವರು ಯಾರು ಅಂತ. ಅದು ಎಷ್ಟರಲ್ಲಿ ಅಂತಲೂ ಕೇಳಿದ್ದಾರೆ. ಯಾರು? ಈ ದಾಮೋದರ್ ಸಾವರ್ಕರ್, ವಿ ಡಿ ಸಾವರ್ಕರ್ ಇದ್ದಾರಲ್ಲ, ಇವರು 1899ರಲ್ಲಿ ಕ್ರಾಂತಿಕಾರಿ ಮಿತ್ರಮೇಳ ಸಂಘಟನೆಯನ್ನು ಕಟ್ಟುತ್ತಾರೆ. ನಂತರ ಅದನ್ನೇ ಅಭಿನವ ಭಾರತ ಅಂತ ಕರೀತಾರೆ. ಅವರಿಗೆ ಬ್ರಿಟಿಷ್ ಸರ್ಕಾರ ಜೀವಾವಧಿ ಕಾರಾಗೃಹ ವಾಸವನ್ನು ವಿಧಿಸಿ ಅಂಡಮಾನ್ ಜೈಲಿಗೆ ರವಾನಿಸ್ತಾರೆ. ಅವರು ಕ್ರೂರ ದೈಹಿಕ ಚಿತ್ರಹಿಂಸೆಯನ್ನು ಅನುಭವಿಸಿದ ಅಂಡಮಾನ್ ಜೈಲಿನಲ್ಲಿ ಭಾರತ ಸರ್ಕಾರ ಅವರ ಸ್ಮಾರಕವನ್ನು ನಿರ್ಮಿಸಿದೆ. ಇವರಿಗೆ ತುಂಬ ಕ್ರೂರವಾಗಿ ಹಿಂಸೆಯನ್ನು ಮಾಡ್ತಾ ಇರ್ತಾರೆ ಬ್ರಿಟಿಷರು. ಅವರ ಸ್ಮರಣಾರ್ಥವಾಗಿ ಭಾರತ ಸರ್ಕಾರ ಏನು ಮಾಡಿದೆ, ಅಂಡಮಾನ್ ಜೈಲಲ್ಲಿ ಅವರ ಸ್ಮಾರಕವನ್ನು ನಿರ್ಮಾಣವನ್ನು ಮಾಡಿದೆ. ಚಂದ್ರಶೇಖರ್ ಆಜಾದ್ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಗೆ ಸೇರಿ ಕಾಕೋರಿ ಪಿತೂರಿ, ಶಾಸನಸಭೆಯ ಬಾಂಬ್ ಸಂಘಟನೆ ಹಾಗೂ ಲಾಹೋರ್ನಲ್ಲಿ ಬ್ರಿಟಿಷ್ ಅಧಿಕಾರಿ ಸ್ಯಾಂಡರ್ಸ್ನ ಮೇಲೆ ಗುಂಡಿನ ದಾಳಿ ಮುಂತಾದ ಹಲವು ಪ್ರಕರಣಗಳಲ್ಲಿ ಭಾಗವಹಿಸ್ತಾರೆ. ಚಂದ್ರಶೇಖರ್ ಆಜಾದ್ ಯಾವ್ಯಾವ ಪ್ರಕರಣಗಳಲ್ಲಿ ಭಾಗವಹಿಸ್ತಾರೆ ಅಂದರೆ, ಈ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ಗೆ ಸೇರಿ ಕಾಕೋರಿ ಪಿತೂರಿಯನ್ನು ಮಾಡ್ತಾರೆ. ಆಮೇಲೆ ಶಾಸನ ಸಭೆಯ ಮೇಲೆ ಬಾಂಬ್ ದಾಳಿ ಮಾಡ್ತಾರೆ. ಆಮೇಲೆ ಲಾಹೋರ್ನಲ್ಲಿ ಬ್ರಿಟಿಷ್ ಅಧಿಕಾರಿ ಇರ್ತಾನೆ ಸ್ಯಾಂಡರ್ಸ್, ಅವನನ್ನು ಕೊಲ್ತಾರೆ, ಗುಂಡಿಕ್ಕಿ ಕೊಂದು ಬಿಡ್ತಾರೆ. ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗ್ತಾರೆ. ನೆಕ್ಸ್ಟು, ಬ್ರಿಟಿಷ್ ಸೈನಿಕರಿಂದ ತಪ್ಪಿಸಿಕೊಳ್ಳಲು ಆಜಾದ್ ಒಂದು ಸಣ್ಣ ಪಿಸ್ತೂಲಿನೊಂದಿಗೆ ಏಕಾಂಗಿ ಹೋರಾಟ ನಡೆಸಿದನು. ಈ ಬ್ರಿಟಿಷರಿಂದ ತಪ್ಪಿಸ್ಕೋಬೇಕಂತೇಳಿ ಆಜಾದ್ ಏನು ಮಾಡ್ತಾರೆ, ಒಂದು ಸಣ್ಣ ಪಿಸ್ತೂಲಿನಿಂದ ಏಕಾಂಗಿಯಾಗಿ ಹೋರಾಟವನ್ನು ಮಾಡ್ತಾರೆ. ಕೇವಲ ಒಂದು ಗುಂಡು ಉಳಿದಿದ್ದಾಗ ತನ್ನ ಕಪೋಲಕ್ಕೆ ಗುರಿಯಿಟ್ಟು ಹಾರಿಸಿಕೊಂಡನು. ಈ ಚಂದ್ರಶೇಖರ್ ಆಜಾದ್ ಏನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾನೆ, ಒಂದು ಸಣ್ಣ ಪಿಸ್ತೂಲಿನಿಂದ ಅಧಿಕಾರಿಗಳನ್ನು ಕೊಲ್ತಾನೆ. ಲಾಸ್ಟಿಗೆ ಇನ್ನೇನು ಒಂದೇ ಬುಲೆಟ್ ಇದೆ ಅನ್ನೋದನ್ನು ನೋಡಿ ಅದನ್ನು ಬ್ರಿಟಿಷರಿಗೆ ಬಂದಿ ಆಗಬಾರ್ದು ಅಂತೇಳಿ ತಮ್ಮನ್ನೇ ತಾವೇ ಗುಂಡಾರಿಸ್ಕೊಂಡು ತೀರೋಗ್ತಾರೆ. ತಾನು ಬಂಧನಕ್ಕೊಳಗಾಗುವುದಿಲ್ಲ ಎನ್ನುವ ತನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಂಡನು. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಭಗವತಿ ಚರಣ್ ವೋಹ್ರಾ ಹಾಗೂ ಗಯಾನಾ ಪ್ರಸಾದ್ರಂತಹ ಅನೇಕ ಹುತಾತ್ಮರು ಬ್ರಿಟಿಷರ ದಾಸ್ಯದಿಂದ ಭಾರತ ಬಿಡುಗಡೆ ಹೊಂದಲು ತಮ್ಮನ್ನೇ ಅರ್ಪಿಸಿಕೊಂಡರು. ನೋಡಿ, ಇವ್ರ ಬಗ್ಗೆ ಕೇಳ್ತಾರೆ, ಭಗತ್ ಸಿಂಗ್, ಆಮೇಲೆ ರಾಜ್ಗುರು, ಸುಖದೇವ್, ಭಗವತಿ ಚರಣ್ ವೋಹ್ರಾ, ನೆಕ್ಸ್ಟು ಗಯಾ ಪ್ರಸಾದ್, ಇವರೆಲ್ಲರೂ ಸಹ ಈ ಕ್ರಾಂತಿಕಾರಿ ಸಂಘಟನೆಗಳಲ್ಲಿ ಹೋರಾಟವನ್ನು ಮಾಡ್ತಾ ಇರ್ತಾರೆ. ನೆಕ್ಸ್ಟು, ಭಗತ್ ಸಿಂಗ್ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಸಂಘಟನೆಯನ್ನು ಸೇರಿ ಅದರ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ. 1929ರಲ್ಲಿ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ದಿಲ್ಲಿಯಲ್ಲಿ ಕೇಂದ್ರೀಯ ಶಾಸನ ಸಭೆಯ ಮೇಲೆ ಬಾಂಬನ್ನು ಎಸೆತಾರೆ. ನೋಡಿ, ಇದು ಕೇಳಿದ್ದಾರೆ, ಶಾಸನ ಸಭೆಯ ಮೇಲೆ ಬಾಂಬ್ ದಾಳಿ ಮಾಡಿದವರು ಯಾರು ಅಂತ. 1929ರಲ್ಲಿ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಇವರು ಶಾಸನ ಸಭೆ ಮೇಲೆ ಬಾಂಬ್ ದಾಳಿಯನ್ನು ಮಾಡ್ತಾರೆ. ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ಈ ಮೂವರನ್ನು ಗಲ್ಲಿಗೇರಿಸಲಾಗುತ್ತೆ. ಭಗತ್ ಸಿಂಗ್ ಇನ್ಕ್ವಿಲಾಬ್ ಜಿಂದಾಬಾದ್ ಅಂದರೆ ಕ್ರಾಂತಿ ಚಿರಾಯುವಾಗಲಿ ಎಂಬ ಘೋಷಣೆಯನ್ನು ಮೊದಲ ಬಾರಿಗೆ
ಹಾಕಿದ ಭಾರತೀಯನಾಗಿದ್ದಾನೆ. ಈ ಇನ್ಕಿಲಾಬ್ ಜಿಂದಾಬಾದ್ ಅನ್ನೋ ಘೋಷಣೆಯನ್ನು ಘೋಷಿಸಿದ್ದು ಯಾರು ಅಂತ ಹಿಂದಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ನೋಡಿ. ಇದು ಭಗತ್ ಸಿಂಗ್ ಅವರು ಘೋಷಿಸ್ತಾರೆ. ನೆಕ್ಸ್ಟು, ಒಟ್ಟಿನಲ್ಲಿ ಕ್ರಾಂತಿಕಾರಿಗಳು ರಾಜಕೀಯ ಪ್ರಜ್ಞೆಯನ್ನು ಬಡಿದೆಬ್ಬಿಸಿದರು. ಅವರಿಂದ ಯುವಜನತೆ ಪ್ರೇರಣೆಯನ್ನು ಪಡಿತಾರೆ. ನೆಕ್ಸ್ಟು, ವಿದೇಶದಲ್ಲಿ ನೆಲೆಸಿದ್ದ ಭಾರತೀಯರು ಕೂಡ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಆರಂಭಿಸಿದರು. ಸೋಹನ್ ಸಿಂಗ್ ಬಾಕ್ನಾ ಎಂಬುವನು 1913ರಲ್ಲಿ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದರ್ ಚಳುವಳಿಯನ್ನು ಪ್ರಾರಂಭಿಸಿದರು. ನೋಡಿ, ಇದು ಸಹ ಕೇಳಿದ್ದಾರೆ ಹಿಂದೆ ಎಕ್ಸಾಮ್ಗಳಲ್ಲಿ. ಗದರ್ ಚಳುವಳಿ ಎಲ್ಲಿ ಆರಂಭವಾಗಿತ್ತು ಅಂತ ಕೇಳಿದ್ರು. ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಆರಂಭವಾಗುತ್ತೆ. ಇದು ಎಷ್ಟರಲ್ಲಿ ಅಂತ ಕೇಳಿದಾಗ 1913. ಹಾಗೆ ಪ್ರಾರಂಭಿಸಿದವರು ಯಾರು ಅಂತ ಕೇಳಿದಾಗ ಸೋಹನ್ ಸಿಂಗ್ ಬಾಕ್ನಾ ಎಂಬುವರು ಅನ್ನೋದು ನೆನಪಲ್ಲಿರಲಿ. ಓಕೆ. ಮಂದಗಾಮಿಗಳಿಂದ ಆರಂಭವಾದ ಕಾಂಗ್ರೆಸ್ ಪಕ್ಷ ಕ್ರಮೇಣ ಜನಪ್ರಿಯ ಸಂಘಟನೆಯಾಗಿ ರೂಪುಗೊಂಡಿತು. ಮಂದಗಾಮಿಗಳಿಂದ ಆರಂಭವಾಗಿರುತ್ತೆ ಕಾಂಗ್ರೆಸ್ ಪಕ್ಷ. ಇದೇನಾಗುತ್ತೆ, ಜನಪ್ರಿಯ ಸಂಘಟನೆಯಾಗಿ ರೂಪುಗೊಳ್ಳುತ್ತೆ. ಕಾಂಗ್ರೆಸ್ ಸಂಘಟನೆಯು ನಿಧಾನವಾಗಿ ಬೇರೆ ಬೇರೆ ರಾಜಕೀಯ ಬೆಳವಣಿಗೆಗಳಿಗೆ ಒಳಗಾಯಿತು. ತೀವ್ರಗಾಮಿಗಳು ಕಾಂಗ್ರೆಸ್ಗೆ ಭಾವತೀವ್ರತೆಯನ್ನು ತಂದುಕೊಟ್ಟರು. ಬ್ರಿಟಿಷರು ಕಾಂಗ್ರೆಸ್ ಅನ್ನು ದ್ವೇಷಿಸುವ ಮೂಲಕ ಒಡೆಯುವ ಪ್ರಯತ್ನವನ್ನು ಮಾಡ್ತಾರೆ. ಮತೀಯ ರಾಜಕೀಯ ತಂತ್ರಗಾರಿಕೆಯನ್ನು ಅನುಸರಿಸಿ ರಾಷ್ಟ್ರೀಯ ಹೋರಾಟದ ಕಾವನ್ನು ತಗ್ಗಿಸುವ ಪ್ರಯತ್ನವನ್ನು ಮಾಡಿದರು. ಇದರಿಂದ ರಾಷ್ಟ್ರೀಯ ಹೋರಾಟಕ್ಕೆ ತಾತ್ಕಾಲಿಕ ಹಿನ್ನಡೆಯಾಯಿತೇ ವಿನಃ ಅದು ನಿಷ್ಕ್ರಿಯಗೊಳ್ಳಲಿಲ್ಲ. ಬ್ರಿಟಿಷರು ಏನೇ ಮಾಡಿದರೂ ಅದರಿಂದ ಏನಾಗುತ್ತೆ, ರಾಷ್ಟ್ರೀಯ ಹೋರಾಟ ತಾತ್ಕಾಲಿಕವಾಗಿ ಹಿನ್ನಡೆಯಾಗುತ್ತೆ. ಅಂದರೆ ತಾತ್ಕಾಲಿಕವಾಗಿ ನಿಧಾನ ಆಗಬಹುದು, ಬಟ್ ಅದೇನು ಸಂಪೂರ್ಣವಾಗಿ ನಿಷ್ಕ್ರಿಯ ಮಾಡೋದಕ್ಕೆ ಇವರಿಂದ ಸಾಧ್ಯ ಆಗೋದಿಲ್ಲ. 1919ರ ನಂತರ ಕಾಂಗ್ರೆಸ್ ಗಾಂಧೀಜಿಯವರ ನಾಯಕತ್ವದಲ್ಲಿ ಹೊಸ ರೂಪವನ್ನು ತಳೆಯಿತು. 1919ರ ನಂತರ ಗಾಂಧಿ ಯುಗ ಆರಂಭವಾಗುತ್ತೆ. 1919ರಿಂದ 1947 ತನಕ ಗಾಂಧೀಜಿಯವರು ಕೆಲವೊಂದಿಷ್ಟು ಚಳುವಳಿಗಳನ್ನು ಮಾಡ್ತಾರೆ. ಆವಾಗ ಏನಾಗುತ್ತೆ, ಗಾಂಧೀಜಿಯವರ ನೇತೃತ್ವದಲ್ಲಿ ಹೊಸ ರೂಪವನ್ನು ತಳೆಯುತ್ತೆ ಈ ಕಾಂಗ್ರೆಸ್ಸು. ಓಕೆ. ನೆಕ್ಸ್ಟು, ಗಾಂಧಿ ಯುಗವನ್ನು ನೋಡೋಣ. ಓಕೆ, ಗಾಂಧಿ ಯುಗದ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಯಾಕಂದರೆ ಕ್ಲಾಸ್ ತುಂಬ ಲೆಂದಿ ಆಗ್ತಾ ಇದೆ. ಇಲ್ಲಿಂದ ಉಳಿದ ಭಾಗವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ಈ ಚಾನೆಲನ್ನು ಅಂದರೆ ಈ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪ್ರೀವಿಯಸ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿ. 6ರಿಂದ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಸೊ ಅವುಗಳನ್ನು ನೋಡಿ ಒಂದು ಬೇಸಿಕ್ ಫೌಂಡೇಶನ್ ಅನ್ನೋದು ಗ್ರಿಪ್ ಆಗುತ್ತೆ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಇಷ್ಟೊತ್ತು ಈ ಕ್ಲಾಸ್ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.